ಹಾಯ್ ಚಾಂಪಿಯನ್ಸ್, ನಾನು ನಿಮ್ಮ ಗುರುರಾಜ್. ಹೇಗಿದ್ದೀರಿ? ವೆಲ್ ಫ್ರೆಂಡ್ಸ್, ಸೀರೀಸ್ ಮೇಲೆ ಸೀರೀಸ್ ಥರ ನೋಟಿಫಿಕೇಷನ್ ಆಗಿರೋ ಈ ಸಂದರ್ಭದಲ್ಲೇ ಆ ಕಡೆ ಎಲೆಕ್ಷನ್ ಜ್ವರ, ಈ ಕಡೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಜ್ವರ ಎರಡೂ ಒಟ್ಟೊಟ್ಟಿಗೆ ಕಾಣಿಸ್ಕೊಂಡಿದೆ. ಜೊತೆಗೆ ಸೂರ್ಯನ ಬಿಸಿಲು ಬೇರೆ. ಹೇಗೆ ಮಾಡ್ತಾ ಇದ್ರಿ ತಯಾರಿ ಎಲ್ಲ? ಐ ಹೋಪ್ ಡೂಯಿಂಗ್ ವೆಲ್ ಅಂದ್ಕೊಂಡಿದ್ದಾನೆ. ವಿ ವಿಶ್ ಯು ಬೆಸ್ಟ್ ಆಫ್ ಲಕ್ ಫಾರ್ ದಿಸ್ ಇಯರ್. ಈ ಸಲ ಕಪ್ ಅಂತೂ ನಮ್ದಾಯ್ತು ಅಂತ ಹೆಣ್ಮಕ್ಳು ಪ್ರೂವ್ ಮಾಡಾಯ್ತು. ಜಾಬು ನಮ್ದಾಗಬೇಕಲ್ಲ, ತಡ ಯಾಕೆ? ಆಲ್ರೆಡಿ ನೀವು ಟೆಸ್ಟ್ 1 ಕಂಪ್ಲೀಟ್ ಮಾಡಿದಿರಿ. ಎಕ್ಸ್ಪೀರಿಯನ್ಸ್ ಹೇಗಿತ್ತು? ನಿಮ್ಮ ರೆಸ್ಪಾನ್ಸ್ಗಳನ್ನು ನೋಡಿದ್ದೀವಿ, ನಿಮ್ಮ ಕಾಮೆಂಟ್ಸನ್ನು ಓದಿದ್ದೀವಿ ಸ್ನೇಹಿತರ. As of now, we have 2 categories. One is civil services at the national level conducted by UPSC, as well as the civil services aptitude test, which is going to be conducted by KPSC at the state level. And most of the candidates will be preparing for both the examinations simultaneously. And in this way, our sincere efforts to prepare you, to equip you, to build a level of confidence up till the level of, or up till the dates of examination, not only up till the dates of examination, even for the entire lifetime. ವೆಲ್, ಈಗಾಗಲೇ ನೀವು ಟೆಸ್ಟ್ಗಳನ್ನು ಅಪಿಯರ್ ಆಗಿದ್ದೀರಿ, ಸಾಕಷ್ಟು ಒಳ್ಳೆ ರೆಸ್ಪಾನ್ಸ್ಗಳನ್ನು ಕೂಡ ಕೊಟ್ಟಿದ್ದೀರಿ. ಈಗ ಅವುಗಳಿಗೆ ಆನ್ಸರ್ಸನ್ನು ನೋಡೋ ಸಮಯ. ಇನ್ ಅನ್ ಎಕ್ಸಾಮಿನೇಷನ್ ಇಟ್ ಈಸ್ ರಿಕ್ವೈರ್ಡ್ ಟು ಗೆಟ್ 40% ಆಫ್ ಮಿನಿಮಮ್ ಮಾರ್ಕ್ಸ್ ಟು ಪಾಸ್. ಮೇಕ್ ಎ ಕರೆಕ್ಷನ್. A student gets 180 marks and is declared failed by 60 marks. ಒಂದು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವುದಕ್ಕೆ, ಪಾಸ್ ಆಗಲಿಕ್ಕೆ ಕನಿಷ್ಠ 40% ಅಂಕಗಳನ್ನು ಪಡೆಯತಕ್ಕದ್ದು. ಒಬ್ಬ ವಿದ್ಯಾರ್ಥಿ 180 ಅಂಕಗಳನ್ನು ಪಡೆದು 60 ಅಂಕಗಳಿಂದ ವಂಚಿತರಾಗಿ ಅನುತ್ತೀರ್ಣ ಅಥವಾ ಫೇಲ್ ಎಂದು ಸೂಚಿಸಲ್ಪಟ್ಟಿದ್ದರೆ ಈ ಪರೀಕ್ಷೆಯ ಗರಿಷ್ಠ ಅಂಕಗಳು ಇಷ್ಟು. ಈಗಾಗಲೇ ಅಭ್ಯರ್ಥಿಗೆ 180 ಅಂಕ ಬಂದಾಗಿದೆ, ಬಟ್ ಪಾಸ್ ಆಗಲಿಕ್ಕೆ ಕೊರತೆ ಇದ್ದದ್ದು 60 ಅಂಕ. ಇದರ ಅರ್ಥ 240 ಮಾರ್ಕ್ಸ್ ಬರ್ತಿದ್ರೆ ಪಾಸ್ ಆಗ್ತಿತ್ತು ಅಂತ. ಅವ್ರು ಹೇಳ್ತಾರ 100ಕ್ಕಾದ್ರೆ 40 ಅಂಕ ಸಾಕಾಗ್ತಾ ಇತ್ತು, ಅಥವಾ 40 ಅಂಕ ಪಡಿಬೇಕು ಅಂತಾದ್ರೆ ಇದನ್ನ ಪಡೆದ ಅಂಕ ಅಥವಾ ಪಾಸ್ ಆಗಲು ಪಡೆದ ಅಂಕ ಅನ್ನೋಣ, ಪಾಸ್ ಅಂಕಗಳು. ಇದನ್ನ ಟೋಟಲ್ ಅಂಕ ಅಂತ ಕರೆಯೋಣ, ಒಟ್ಟು ಮಾರ್ಕ್ಸ್ ಅಂತ. ಈಗ ಗರಿಷ್ಠ ಅಂಕ ಟೋಟಲ್ 100 ಆಗಿದ್ದಲ್ಲಿ ಪಾಸ್ ಆಗ್ಲಿಕ್ಕೆ 40 ಬೇಕು. ಹಾಗಾದ್ರೆ ಪಾಸ್ ಆಗ್ಲಿಕ್ಕೆ 240 ಬೇಕಾದಲ್ಲಿ ಟೋಟಲ್ ಮಾರ್ಕ್ಸ್ ಎಷ್ಟು ಇರಬೇಕು? 0 ಆಸ್ ಇಟ್ ಈಸ್ 4 ಆರ್ಲೆ, ಹಾಗೆ 0 ಆಸ್ ಇಟ್ ಈಸ್ 1 ಆರ್ಲೆ. ಆನ್ಸರ್ ಇಸ್ ಇಲ್ಲ ಸರ್, ನಮ್ಗೆ ಅರ್ಥ ಆಗಿಲ್ಲ. ದಯವಿಟ್ಟು ಗಮನಿಸ್ಕೊಳ್ಳಿ ಸ್ನೇಹಿತರ. ಏದು ಬೆಲೆ ಇಸ್ ಈಕ್ವಲ್ ಟು ತ್ರೈರಾಸಿಕ ಪದ್ಧತಿಯಲ್ಲಿ 100 into 240 ಡಿವೈಡೆಡ್ ಬೈ 40. 41 46, 6 ಗುಂಡ್ಲೆ 100. ಹಾಗಾದರೆ ಈ ಪರೀಕ್ಷೆಯಲ್ಲಿ ಪಾಸ್ ಆಗಲು ಬೇಕಾದ ಒಟ್ಟು ಅಂಕಗಳ ಸಂಖ್ಯೆ, ಅಥವಾ ಪಾಸ್ ಆಗಲು ಬೇಕಾದ ಅಂಕಗಳು 200 ಇದ್ದಾಗ ಗರಿಷ್ಠ ಅಂಕಗಳ ಸಂಖ್ಯೆ ಎಷ್ಟದ? 240. ಇದರ ಮುಂದುವರೆದ ಭಾಗ. ಈಗ ಎರಡನೇ ಪ್ರಶ್ನೆ. 2 ವಸ್ತುಗಳ ಬೆಲೆ 200 ಮತ್ತು 600 ರೂಪಾಯಿಗಳಾಗಿದ್ದು, ಎರಡನ್ನು ಮಾರಾಟ ಮಾಡೋ ಮೂಲಕ ಅಂಗಡಿಯವರಿಗೆ 300 ರೂಪಾಯಿಗಳ ಲಾಭ ಸಿಗ್ತದೆ. ಅಂಗಡಿಯವರು ವಸ್ತುವನ್ನ 30% ಲಾಭಕ್ಕೆ ಮಾರಾಟ ಮಾಡಬೇಕು ಅಂತ ಪ್ರಶ್ನೆ. ಈಗಾಗಲೇ 200 ರೂಪಾಯಿ ಬೆಲೆ ಬಾಳೋ ವಸ್ತು ಹಾಗೂ 600 ರೂಪಾಯಿ ಬೆಲೆ ಬಾಳೋ ವಸ್ತು ಅಂದ್ರೆ 800 ರೂಪಾಯಿಗಳಿಗೆ 300 ರೂಪಾಯಿ ಲಾಭ ಸಿಕ್ಕಾಗಿದೆ ಅವರಿಗೆ. ಅವ್ರೇನ್ ಮಾಡಿದ್ದಾರೆ? ಮೊದಲ ವಸ್ತುವನ್ನ 30% ಲಾಭದಲ್ಲಿ ಮಾರಾಟ ಮಾಡಾಯ್ತು. ಹಾಗಾದ್ರೆ ಎರಡನೇ ವಸ್ತು ಎಷ್ಟು ಲಾಭಕ್ಕೆ ಮಾರಾಟ ಮಾಡಬೇಕು ಅಂತ ಇಲ್ಲಿನ ಲಾಜಿಕ್ ಏನು ನೋಡೋದಾಯ್ತು ಅಂತ ಹೇಳಿದ್ರೆ, ಇನ್ ದಿಸ್ ಕೇಸ್ ಸೊ ಮೊದಲ ವಸ್ತುವಿನ ಬೆಲೆ 200 ರೂಪಾಯಿ ಇದೆ. ಆ 200 ರೂಪಾಯಿಗೆ 30% ಲಾಭ
0000 ಅಂದರೆ 60 ರೂಪಾಯಿ ಆಲ್ರೆಡಿ ಪಡೆದಾಗಿದೆ. ಟೋಟಲ್ ಅವರಿಗೆ 300 ರೂಪಾಯಿ ಲಾಭ ಬೇಕಾಗಿತ್ತು. ಅದರಲ್ಲಿ 60 ರೂಪಾಯಿಯನ್ನ ಮೊದಲ ವಸ್ತುವಿನಿಂದ ಪಡೆದಿದ್ದಾರೆ ಅಂತಂದ್ರೆ ಆ 300 ರೂಪಾಯಿಯಲ್ಲಿ 60 ಮೈನಸ್ ಮಾಡಿದ್ರೆ 240 ರೂಪಾಯಿಗಳ ಲಾಭ ಎರಡನೇ ವಸ್ತುವಿನಿಂದ ಬೇಕಾಗಿದೆ ಅಂತ ಅರ್ಥ. ಆಮ್ ಐ ರೈಟ್? ಸರಿ. ಹಾಗೆ ಇದಕ್ಕೆ ಪೂರಕವಾಗಿ 240 ರೂಪಾಯಿ 600 ರೂಪಾಯಿ ವಸ್ತುವಿಗೆ 240 ರೂಪಾಯಿ ಲಾಭ ಬೇಕಾದಲ್ಲಿ 100 ರೂಪಾಯಿ ವಸ್ತುವಿಗೆ ಎಷ್ಟು ಲಾಭ ಪಡೆದುಕೊಳ್ಳಕ್ಕೆ ಸಾಧ್ಯ ಇದೆ? 100 into 240 divided by 600 0000 ಕ್ಯಾನ್ಸಲ್ ಆಗಿ R1 R4 0 as it is. Answer is 40%. ವೆಲ್ ಫ್ರೆಂಡ್ಸ್, ಲಾಭ ಮತ್ತು ನಷ್ಟ ಎಂಬ ಪರಿಕಲ್ಪನೆಗೆ ಸಂಬಂಧಪಟ್ಟಂತ ಪ್ರಶ್ನೆ. ನೀವು KS ಕ್ವಶನ್ ಪೇಪರ್ಸ್ ತೆಗೆದುಕೊಳ್ಳಿ or IAS ಕ್ವಶನ್ ಪೇಪರ್ ತೆಗೆದುಕೊಳ್ಳಿ, ಆಲ್ವೇಸ್ ವಿ ಗೆಟ್ ಅಟ್ ಲೀಸ್ಟ್ 2 or 3 ಕ್ವಶನ್ಸ್ ಬೇಸ್ಡ್ ಆನ್ ದ ಕಾನ್ಸೆಪ್ಟ್ ಆಫ್ ಪರ್ಸೆಂಟೇಜ್. ಶೇಕಡಾ ಪರಿಕಲ್ಪನೆಗೆ ಸಂಬಂಧಪಟ್ಟಂತ ಕನಿಷ್ಠ 2 ಪ್ರಶ್ನೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಶೇಕಡಾ ಅಂದ್ರೆ ಯಾವುದೆಲ್ಲ ಬರ್ತದಿಲ್ಲ, ಒಂದು ಪರ್ಸೆಂಟೇಜ್, ಇನ್ನೊಂದು ಡಿಸ್ಕೌಂಟ್ ಅಥವಾ ರಿಯಾಯಿತಿ, ಅನದರ್ ದಲ್ಲಾಳಿ ಅಥವಾ ಕಮಿಷನ್, ಸಿಂಪಲ್ ಇಂಟ್ರೆಸ್ಟ್ ಸರಳ ಬಡ್ಡಿ, ಕಾಂಪೌಂಡ್ ಇಂಟ್ರೆಸ್ಟ್ ಚಕ್ರ ಬಡ್ಡಿ, ಜೊತೆಗೆ ಡಾಟಾ ಇಂಟರ್ಪ್ರಿಟೇಷನ್, ಇವೆಲ್ಲ ಸೇರಿಸಿಕೊಂಡು ಶೇಕಡಾ ಅಧ್ಯಾಯದಿಂದ ಗರಿಷ್ಠ ಪ್ರಶ್ನೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಇವನ್ A minus B is equal to 5 ಎಂದಾದಲ್ಲಿ A square plus B square is equal to 92 ಆಗಿದ್ದಲ್ಲಿ AB ಯ ಬೆಲೆ ಎಷ್ಟು ಅಂತ ಪ್ರಶ್ನೆ. An interesting question in this case. So A minus B ಯ ಬೆಲೆ ಕೊಟ್ಟಿದ್ದಾರೆ, A square plus B square ನ ಬೆಲೆನೂ ಕೊಟ್ಟಿದ್ದಾರೆ. ಅಂದ್ರೆ ಈ ಮಾಹಿತಿಯನ್ನ ಸ್ಕ್ವೇರ್ ಮಾಡೋದ್ರ ಮೂಲಕ ನಮಗೆ ಉತ್ತರ ಸಿಗಲಿದೆ ಅಂತ ಅರ್ಥ. ಎರಡೂ ಬದಿಗೆ ಸ್ಕ್ವೇರ್ ಅನ್ನ ಅಪ್ಲೈ ಮಾಡಿದಲ್ಲಿ A minus B whole square is given by A square plus B square minus 2AB is equal to 5 ವರ್ಗ 25. ಇದರಲ್ಲಿ A ಸ್ಕ್ವೇರ್ ಮತ್ತು B ಸ್ಕ್ವೇರ್ಗಳ ಮೊತ್ತದ ಬೆಲೆ ಎಷ್ಟಿದೆ? 97. ಇದರ ಬದಲಿಗೆ 97 ಮೈನಸ್ 2AB is equal to 25. ಹಾಗಾದ್ರೆ ಬಲಬದಿಯಲ್ಲಿರೋ 25ನ್ನ ಎಡಬದಿಗೆ, ಎಡಬದಿಯಲ್ಲಿರೋ ಮೈನಸ್ 2AB ಬಲಬದಿಗೆ ಪರಸ್ಪರ ವರ್ಗಾವಣೆ ಮಾಡಿದಲ್ಲಿ we write it as 97 minus 25 is equal to 2AB, so that the difference is 72 equal to 2AB. ಸಮ ಚಿಹ್ನೆಯ ಒಂದು ಬದಿಗಿದ್ದದ್ದು ಇನ್ನೊಂದು ಕಡೆ ಬರ್ತಿದ್ದಾಗ ಗುಣಾಕಾರ ಇರೋದು ಭಾಗಾಕಾರವಾಗಿ ಬದಲಾಗಿ 2 1s 2 36 AB ಯ ಬೆಲೆ 36 ಎಂದರ್ಥ. Let me repeat this concept once again. ಇಲ್ಲಿ ವಿವರವಾಗಿ ಬರೀತೀನಿ ನೋಡಿ. Algebraic expressions ಅಂತ ಬಂದಾಗ we have some set of rules. A plus B whole square is equal to A square plus B square plus 2AB. ಇದೇ ಮಾದರಿಯಲ್ಲಿ A minus B whole square is equal to A square plus B square minus 2AB. ಈ ಸ್ಕ್ವೇರಿಗೆ ಸಂಬಂಧಪಟ್ಟಂತ ಪಾಪ್ಯುಲರ್ ಕ್ವಶನ್ಸ್ ನ ಮತ್ತೊಂದು ಕ್ಯಾಟಗರಿ ಬಂತು. A square minus B square is equal to A plus B into A minus B. ಈ ಮೂರು ರೀತಿಯಲ್ಲೂ ಕೂಡ ಕ್ವಶನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಪ್ರಸ್ತುತ ಎ ಬಿ ಯ ಬೆಲೆಯನ್ನು ಕೇಳಿದ್ದಾರೆ, A ಸ್ಕ್ವೇರ್ B ಸ್ಕ್ವೇರ್ ಕೊಟ್ಟಿದ್ದಾರೆ, A ಮೈನಸ್ B ಯ ಬೆಲೆಯನ್ನು ಕೊಟ್ಟಿದ್ದಾರೆ. ಇದನ್ನು ಬಳಕೆ ಮಾಡಿಕೊಂಡು A ಮೈನಸ್ B ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು A ಸ್ಕ್ವೇರ್ ಪ್ಲಸ್ B ಸ್ಕ್ವೇರ್ ಮೈನಸ್ 2AB ರೂಲ್ ಹೇಳುವಂತ ಪ್ರಶ್ನೆಯಲ್ಲಿ ಅವರು ಕೊಟ್ಟಂತ A ಮೈನಸ್ B ಯ ಬೆಲೆ 5 ಎಂದಾದಲ್ಲಿ ಸ್ಕ್ವೇರಿಂಗ್ ಬೋತ್ ದ ಸೈಡ್ಸ್, ಎರಡೂ ಬದಿಗೆ ವರ್ಗವನ್ನ ಅಪ್ಲೈ ಮಾಡಿದ್ದಲ್ಲೇ A square plus B square minus 2AB equal to 25. A square plus B square ನ ಬೆಲೆ 97 minus 2AB equal to 25. ಬಲಬದಿಯಲ್ಲಿರೋದು ಎಡಬದಿಗೆ, ಸಂಖ್ಯೆಗಳೆಲ್ಲ ಒಂದು ಬದಿಗೆ, ಬೀಜಾಕ್ಷರಗಳೆಲ್ಲ ಒಂದು ಬದಿಗೆ ವರ್ಗಾವಣೆ ಆಯಿತು ಅಂದ್ರೆ 97 minus 25 will be 72. 2 1 2 36
ಆವಾಗ ಎ ಬಿಯ ಬೆಲೆ 36 ಎಂದರ್ಥ. Shall I continue this? ಈ ಪ್ರಶ್ನೆಯ ಮುಂದುವರೆದ ಭಾಗವಾಗಿ an interesting question with respect to time and work. Example, time and work, time and distance, problems on trains. ಈ ಮೂರರಲ್ಲಿ ಜೊತೆಗೀಗ ಹೊಸದಾಗಿ ಆಡ್ ಆನ್ ಆಗ್ತಾ ಇರೋದು pipes and systems, work and wages. Let me repeat the concept once again. ಪರ್ಸೆಂಟೇಜ್ ಪಾಠ ರೆಡಿ ಆಗೋ ಹಾಗಿದ್ರೆ ಕಂಪ್ಲೀಟ್ ಆಗಿ ರೆಡಿಯಾಗಿ ಕಡ್ಡಾಯವಾದ ಪ್ರಶ್ನೆ ಎಕ್ಸ್ಪೆಕ್ಟ್ ಮಾಡ್ತೀವಿ. ಪರ್ಸೆಂಟೇಜ್ ಅಥವಾ ಶೇಕಡಾಗೆ ಸಂಬಂಧಪಟ್ಟಂತ ಅದರ ಅಪ್ಲಿಕೇಶನ್ಸ್ ಯಾವ್ದು ಬರ್ತದೆ? ಪ್ರಾಫಿಟ್ ಅಂಡ್ ಲಾಸ್, ಲಾಭ ಮತ್ತು ನಷ್ಟ, ಕಮಿಷನ್, ದಲ್ಲಾಳಿ, ಡಿಸ್ಕೌಂಟ್, ಸೋಡಿ ಅಥವಾ ರಿಯಾಯಿತಿ, ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್, ಸರಳ ಬಡ್ಡಿ, ಚಕ್ರ ಬಡ್ಡಿ, ಹಾಗೂ ಕೊನೆಯಲ್ಲಿ ಉಳ್ಕೊಳ್ಳೋದು ಡಾಟಾ ಇಂಟರ್ಪ್ರಿಟೇಷನ್, ದತ್ತಾಂಶ ಅರ್ಥೈಸುವಿಕೆ. ಇದಿಷ್ಟರಿಂದ ಔಟ್ ಆಫ್ 30 ಮಿನಿಮಮ್ 3 ಕ್ವಶನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಫಾರ್ KS ಲೆವೆಲ್. By the same time, for UPSC also, we are expecting at least 2 to 3 questions based on the concepts of percentage and related applications. Likewise, right now, it's a case of time and work. Time and work case ಅಲ್ಲಿ ಏನಾಗ್ತದೆ? In this case, time and work case ಅಲ್ಲಿ ನಮಗೆ ಪ್ರತಿ ಸಲ ಏನು ಬದಲಾವಣೆ ಆಗ್ತದೆ ಅಂದ್ರೆ, ಸಮಯ ಮತ್ತು ಕೆಲಸ ಎಂಬ ಅಧ್ಯಾಯದ ಜೊತೆಗೆ ಒಂದು ಟೈಮ್ ಅಂಡ್ ವರ್ಕ್ ಅನ್ನೋ ಪಾಠದ ಜೊತೆಗೆ ಪೈಪ್ಸ್ ಅಂಡ್ ಸಿಸ್ಟಮ್ಸ್, ವರ್ಕ್ ಅಂಡ್ ವೇಜಸ್, ಇದು ಒಂದು ಭಾಗ. ಈ ಮೂರರಲ್ಲೇ ಒಂದು ಕ್ವಶನ್ ಕಂಪಲ್ಸರಿ ಬೋತ್ ಫಾರ್ UPSC ಆಸ್ ವೆಲ್ ಆಸ್ ಫಾರ್ KPSC. ನಾನು ಹೇಳ್ತಾ ಇರೋದು ಮಿನಿಮಮ್ ಒಂದು ಕ್ವಶನ್ ಅಂತ. ಇದನ್ನು ಹೊರತುಪಡಿಸಿದ್ರೆ ಇದಕ್ಕೆ ಅಲ್ಟರ್ನೇಟ್ ಆಗಿ ಡಿಸ್ಟೆನ್ಸ್, ಸ್ಪೀಡ್ ಅಂಡ್ ಟೈಮ್, ಪ್ರಾಬ್ಲಮ್ಸ್ ಆನ್ ಟ್ರೈನ್ಸ್, ಪ್ರಾಬ್ಲಮ್ಸ್ ಆನ್ ರೇಸಸ್, ಈ ಮೂರರ ರಿಲೇಟೆಡ್ ಒಂದು ಕ್ವಶನ್ ಜಾಸ್ತಿ. ಈ ಏರಿಯಾದಲ್ಲಿ ಜಾಸ್ತಿ ರಿಪೀಟ್ ಆಗಿದ್ದು ಒಂದು ಟ್ರೈನ್ ಪ್ರಾಬ್ಲಮ್ಸ್ ರಿಪೀಟ್ ಆಗಿದೆ, ಬಿಟ್ರೆ ಆವರೇಜ್ ಸ್ಪೀಡ್ ಅನ್ನೋದು ರಿಪೀಟ್ ಆಗಿದೆ. ಬಹುಶಃ ಇವತ್ತಿನ ಪ್ರಶ್ನೆ ಪತ್ರಿಕೆಯಲ್ಲೂ ಆವರೇಜ್ ಸ್ಪೀಡ್ ಇದೆ, ಸರಾಸರಿ ವೇಗ, ಅದ್ರ ಬಗ್ಗೆ ಮಾತಾಡೋಣ. ರೈಟ್ ನಾವು ಏರವರು ಒಂದು ಕೆಲಸ 5 ದಿನಗಳಲ್ಲಿ ಕಂಪ್ಲೀಟ್ ಮಾಡಬಲ್ಲರು, ಬೀರವರು ಅದೇ ಕೆಲಸ 10 ದಿನಗಳಲ್ಲಿ ಕಂಪ್ಲೀಟ್ ಮಾಡಬಲ್ಲರು. 5 ಮತ್ತು 10ರ ಲಸ ಎಷ್ಟು ಆಗ್ತದೆ? 10 ಆಗುತ್ತೆ. ಹಾಗಾದ್ರೆ 10ಅನ್ನ 5ರಿಂದ ಭಾಗಿಸಿದ್ರೆ 2 ಅಂತ, 10 ಡಿವೈಡೆಡ್ ಬೈ 10 1 ಅಂತ. ಇದರ ಅರ್ಥ ಏನು? ಟೋಟಲ್ ನಮಗೆ 10 ಕುರ್ಚಿಗಳನ್ನು ಸಿದ್ಧಪಡಿಸಬೇಕಾಗಿದೆ, 10 ಡೆಸ್ಕ್ಗಳನ್ನು ಸಿದ್ಧಪಡಿಸಬೇಕಾಗಿದೆ, 10 ಪೆನ್ಗಳನ್ನು ಸಿದ್ಧಪಡಿಸಬೇಕಾಗಿದೆ, 10 ಫ್ಯಾನ್ಗಳನ್ನು ಫಿಟ್ ಮಾಡಬೇಕಾಗಿದೆ, 10 ಬಲ್ಬ್ಗಳನ್ನು ಸಿದ್ಧಪಡಿಸಬೇಕಾಗಿದೆ. ದ ನಂಬರ್ ಆಫ್ ಯೂನಿಟ್ಸ್ ಇಸ್ 10. ಏರವರ ಸಾಮರ್ಥ್ಯ ಒಂದಿನಕ್ಕೆ 2 ಯೂನಿಟ್ ಅನ್ನು ಸಿದ್ಧಪಡಿಸ್ತಾರೆ. ಬೇಕಾಗಿರೋದು 10 ಡೆಸ್ಕು. ಏರವರು ಒಂದಿನಕ್ಕೆ 2 ಡೆಸ್ಕ್ ರೆಡಿ ಮಾಡ್ತಾರೆ. ಹಾಗಾದ್ರೆ 10 ಭಾಗಲೇ 2 5 ದಿನ ಟೈಮ್ ತಗೊಳ್ತಾರೆ. ಅದೇ ಬೀರವ್ರನ್ನ ತೆಗೆದುಕೊಂಡ್ರೆ ನಮಗೆ ಬೇಕಾಗಿರೋದು 10 ಡೆಸ್ಕಲ್ಲಿ ಬಿ ಒಬ್ಬರೇ ಒಂದಿನಕ್ಕೆ 1 ಡೆಸ್ಕ್ ಅನ್ನು ಸಿದ್ಧಪಡಿಸ್ಬಲ್ರು. ನಮಗೆ 10 ಡೆಸ್ಕ್ ಬೇಕು. ದಿನಕ್ಕೆ ಒಂದೊಂದರಂತೆ 10 ದಿನದಲ್ಲಿ ಕೆಲಸ ಕಂಪ್ಲೀಟ್ ಮಾಡ್ತಾರೆ ಅಂತ ಅರ್ಥ. ಇಲ್ಲಿ ಕ್ವಶನ್ ಲಾಜಿಕ್ ಏನಿದೆ ಅಂತ ಹೇಳಿದ್ರೆ, ಕೆಲಸ ಮುಗಿಯೋ 4 ದಿನಗಳ ಮುಂಚೆನೇ ಏರವರು ಕೆಲಸವನ್ನು ಬಿಡ್ತಾರೆ. What they have said, they start working together, but A has to leave the work 4 days before the work is completed. The work is over. ಹಾಗಾದ್ರೆ ಸಪೋಸ್ ಒಂದು ವೇಳೆ ಆ 4 ದಿನನೂ ಕೂಡ ಏರವರು ಕೆಲಸ ಮಾಡಿದ್ರೆ ಒಂದಿನಕ್ಕೆ 2ರಂತೆ 2 4 ಮತ್ತೆಂಟು ಹೊಸ ಡೆಸ್ಕ್ಗಳನ್ನು ಸಿದ್ಧಪಡಿಸ್ಬೇಕಾಗಿತ್ತು. ಆ ನಿಟ್ಟಿನಲ್ಲಿ ನಮಗೆ ಇಬ್ರು ಸೇರಿ ಕೆಲಸ ಮಾಡಿದ್ರೆ 2 + 1 3 18 ಆಗ್ತದೆ. 3 1 3 6 ಇಬ್ರು ಸೇರಿದ್ರೆ 6 ದಿನದಲ್ಲಿ ಕೆಲಸ ಕಂಪ್ಲೀಟ್ ಆಗಿರೋದು. ಕೆಲಸ ಕಂಪ್ಲೀಟ್ ಆಗುವ 4 ದಿನ ಮೊದಲೇ ಕೆಲಸದಿಂದ ನಿರ್ಗಮಿಸಿದ್ದಾರೆ ಅಂದ್ರೆ ಏರವರು 2 ದಿನ ಮಾತ್ರ ಕೆಲಸ ಮಾಡಿರ್ತಾರೆ. ಅದು ಹೆಂಗ್ ಸರ್ ಕನ್ಫರ್ಮ್ ಆಗಿ ಹೇಳ್ತೀರಿ? ತಾಳೆ ನೋಡಿ, ಏರವರು ಒಂದಿನಕ್ಕೆ 2 ಕುರ್ಚಿ ರೆಡಿ ಮಾಡ್ತಾರೆ, 2 4 ಕುರ್ಚಿ ರೆಡಿ ಆಯ್ತು. ಬೀರವರು ಕೊನೆವರೆಗೂ 6 ದಿನದವರೆಗೂ ಕೆಲಸ ಮಾಡ್ತಾರೆ. ಬೀರವರು ಒಂದಿನಕ್ಕೆ ಒಂದೊಂದು ಕುರ್ಚಿ ಅಂತೆ, 6 ದಿನಕ್ಕೆ 6 ಕುರ್ಚಿ ಅಥವಾ 6 ಡೆಸ್ಕು. ಟೋಟಲ್ ಎಷ್ಟು ರೆಡಿ ಮಾಡ್ತಾರೆ? ನಮಗೆ 2ರ ಲಸ 10 ಅಂತ ತಾನೇ ಬಂದಿತ್ತು. ತಾಳೆ ನೋಡುವಿಕೆ ಕೂಡ ಕಂಪ್ಲೀಟ್ ಆಯ್ತು ನೋಡಿ. ರೈಟ್ ನಾವ್ ಲೆಟ್ಸ್ ಪ್ರೊಸೀಡ್. ಲಾಜಿಕಲ್ ಕ್ವಶನ್ ಸ್ನೇಹಿತರೆ, ಇಲ್ಲಿ ಟೈಮ್ ಅಂಡ್ ವರ್ಕ್ ಅಲ್ಲಿ ಬರೀ ಫಾರ್ಮುಲಾ ಬೇಸ್ಡ್ ಕ್ವಶನ್ಸ್ ಎಂಟರ್ಟೈನ್ ಮಾಡಲ್ಲ, ನೆನಪಿರಲಿ. ಡೀಟೇಲ್ ಆಗಿರುವಂತ, ವಿವರವಾಗಿರುವಂತ ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್ಸ್ ಕೇಳ. ಸಾರಿಕಾ ಅವರಿಗೆ 3 ಜನ ಮಕ್ಕಳಿದ್ದಾರೆ. ಸಾರಿಕಾ ಹ್ಯಾಸ್ 3 children. First is 5 years older than the second one, so on and so forth.
First is 5 years older than second, and second is 4 years older than the third, and sum of their ages is 22 years. Find the age of eldest child. ಇದರಲ್ಲಿ ಎಲ್ಲರಿಗಿಂತ ಚಿಕ್ಕ ಮಗು ಮೂರನೇ ಮಗು, ಎರಡನೇ ಮಗು, ಮೊದಲ ಮಗು. ಅವ್ರು ಕೇಳಿದ್ದು ಎಲ್ಲರಿಗಿಂತ ದೊಡ್ಡ ಮಗುವಿನ ವಯಸ್ಸು ಎಷ್ಟು ಅಂತ. ವಿವರಣೆ ಏನೆಲ್ಲ ಕೊಟ್ಟಿದ್ದಾರೆ. ಮೊದಲನೇ ಅವರು ಎರಡನೇ ಅವರಿಗಿಂತ 5 ವರ್ಷಕ್ಕೆ ದೊಡ್ಡವರು, ಎರಡನೇ ಅವರು ಮೂರನೇ ಅವರಿಗಿಂತ 4 ವರ್ಷಕ್ಕೆ ದೊಡ್ಡವರು. ಇವರ ಬೆಲೆ ಅಥವಾ ಇವ್ರ ವಯಸ್ಸು ಎ ಆದ್ರೆ ಇವರ ವಯಸ್ಸು A+4. ಮೊದಲನೇವರು ಎರಡನೇವರಿಗಿಂತಲೂ 5 ವರ್ಷಕ್ಕೆ ದೊಡ್ಡವರು ಅಂತಾದ್ರೆ +4ಗೆ ಮತ್ತೆ 5 ಕೂಡಿಸ್ಬೇಕು ಅಂತ ಅರ್ಥ. ಇವೆಲ್ಲದರ ಒಟ್ಟು ಮೊತ್ತ A+A+A 3A, 4 + 5 9 + 4 13. ಇವು ಎಲ್ಲದರ ಒಟ್ಟು ಮೊತ್ತ 22 ವರ್ಷಗಳು ಎಂದಾದಲ್ಲಿ 3A ಬೆಲೆ ಸಮ ಚಿಹ್ನೆಯ ಒಂದು ಬದಿಗಿದ್ದ ಮಾಹಿತಿ ಇನ್ನೊಂದು ಬದಿಗೆ ಹೋದಾಗ ಪ್ಲಸ್ ಇದ್ದದ್ದು ಮೈನಸ್ ಆಗಿ, ಹಾಗಾದರೆ 3A ಬೆಲೆ 9 ಎಂದಾದಲ್ಲಿ A ಬೆಲೆ 9/3 ಎಷ್ಟೇ ಆಗ್ತದ? ಇದರರ್ಥ ಏರವರ ವಯಸ್ಸು 3 ವರ್ಷ. 3ಕ್ಕೆ 4 ಕೂಡಿಸಿದ್ರೆ 7, 3ಕ್ಕೆ 4 ಕೂಡಿಸಿದ್ರೆ 7, 7 + 5. ಮೊದಲನೇ ಮಗುವಿನ ವಯಸ್ಸು ಎಷ್ಟು ಇದೆ? 12 ವರ್ಷ. ಸರ್ ಕನ್ಫರ್ಮೇಷನ್ ಏನು ಸರ್ ಇರೋದಕ್ಕೆ? ಕೂಡಿಸಿದ್ರೆ 10, 10ಕ್ಕೆ 12 ಕೂಡಿಸಿದ್ರೆ 22. ಅವರು ಕೊಟ್ಟಂತ 3 ಮಕ್ಕಳ ವಯಸ್ಸಿನ ಒಟ್ಟು ಮೊತ್ತ 22. ಕೇಳೋ ಕ್ವಶನ್ಸ್ಗಳ ಲಾಜಿಕ್ ಅನ್ನು ಗಮನಿಸಬೇಕು. UPSC CSAT ಪತ್ರಿಕೆ ಬದಲಾದಾಗಿನಿಂದ ಕೇಳೋ ಕ್ವಶನ್ಗಳಲ್ಲಿ ಡಿಫಿಕಲ್ಟಿ ಲೆವೆಲ್ ಹೆಚ್ಚು ಮಾಡ್ತಾರೆ ಅನ್ನೋದಕ್ಕಿಂತ ಜಾಸ್ತಿ ಲಾಜಿಕಲ್ ಕಾಂಪೋನೆಂಟ್ಸ್ ಅನ್ನ ಮರ್ಜ್ ಮಾಡಿ ಪ್ರಶ್ನೆಗಳನ್ನು ಕೇಳುವಂತಹ ಸಾಧ್ಯತೆಗಳು ಹೆಚ್ಚಾಗಿರೋದನ್ನ ಗಮನಿಸ್ತಾ ಇದ್ದೀವಿ. Then comes, it's an interesting question out of this question paper. Arjun left for the bus stop 15 minutes earlier than the usual. He takes 10 minutes to reach the stop and he reached at 8:40 AM. 8:00 ತಲುಪಿದ್ದಾರೆ. 10 ನಿಮಿಷ ಜರ್ನಿ ಮಾಡಿದ್ರು. ಸೊ 8:40 ತಲುಪ್ತಾರೆ. 10 ನಿಮಿಷ ಜರ್ನಿ ಮಾಡಾದ್ಮೇಲೆ ಅಂದ್ರೆ 8:00 ತಾನೇ ಬಿಟ್ಟಿರ್ಬೇಕು, ಇಲ್ವೇಗ್ರಿ? 8:00 ಬಿಟ್ಟಂತವ್ರು ಪ್ರತಿದಿನ ಬಿಡೋದಕ್ಕಿಂತ 15 ನಿಮಿಷ ಮುಂಚಿತವಾಗಿ, 8:00 ಬಿಟ್ಟಂತವ್ರು ಪ್ರತಿದಿನ ಬಿಡೋದಕ್ಕಿಂತ 15 ನಿಮಿಷ ಮುಂಚಿತವಾಗಿ ಅಂದ್ರೆ ಟೋಟಲ್ ಈಸ್ 8 hours 45 minutes ತಾನೆ. ಹಾಗಾದ್ರೆ ಈಗ ಹೇಳಿ ಉತ್ತರ ಏನ್ರಿ ಆಗ್ತದ? 8:45. ಬಟ್ ನೆನಪಿಡಬೇಕಾದ ಸಂಗತಿ, ಇಲ್ಲಿ AM ಅಂತ ಇರೋದ್ರಿಂದ ಉತ್ತರದಲ್ಲಿಯೂ ಕೂಡ AM ಇರಬೇಕು. AM ಅನ್ನೋ ಉತ್ತರ ಇಲ್ಲಿ ಕಾಣುತ್ತಾ ಇಲ್ಲ. 2 ಕಡೆ AM ಇದೆ, 8:45 ಇಲ್ಲ. 8:45 ಇದ್ದಲ್ಲಿ AM ಇಲ್ಲ, PM ಇದೆ. ಹೆನ್ಸ್ ದ ಆನ್ಸರ್ ಈಸ್ ನನ್ ಆಫ್ ದಿಸ್. IAS ಪ್ರಶ್ನೆ ಪತ್ರಿಕೆ ಶೈಲಿ ಹೀಗೆ ತಾನೇ ಬದಲಾಗಿದೆ ಈಗ. ಅದಕ್ಕೆ ತಕ್ಕಂತೆ ವಿ ಹ್ಯಾವ್ ದ ಲಾಜಿಕಲ್ ಕ್ವಶನ್. ಆಬ್ಸರ್ವೇಷನ್ ಎಷ್ಟು ಕೀನ್ ಆಗಿರಬೇಕು ಪರೀಕ್ಷಾ ಸಂದರ್ಭದಲ್ಲಿ. ವಿ ಆರ್ ಇಂಡಿಯನ್ಸ್. ಸಾಮಾನ್ಯವಾಗಿ ಎಕ್ಸಾಮ್ ಹಾಲ್ ಟಿಕೆಟ್ ಕೊಟ್ಟ ತಕ್ಷಣ ನಂತರ ಓದ್ಲಿಕ್ಕೆ ಶುರು ಮಾಡೋರು ನಾವು. ಆ ನಿಟ್ಟಿನಲ್ಲಿ ಎಕ್ಸಾಮ್ನ ಒತ್ತಡದ ಸನ್ನಿವೇಶದಲ್ಲಿ ಹೇಗೆ ರಿಯಾಕ್ಟ್ ಮಾಡ್ತೀವಿ? ಒಬ್ಬ ಆಫೀಸರ್ ಆಗಿ ಸಂದಿಗ್ಧ ಪರಿಸ್ಥಿತಿಗಳಲ್ಲೇ ನಿಮ್ಮ ಆಬ್ಸರ್ವೇಷನ್ ಎಷ್ಟು ನೀಟಾಗಿರ್ತದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬಲ್ಲಂತ ಲಾಜಿಕಲ್ ಪ್ರಶ್ನೆಯನ್ನ ಗಮನಿಸ್ತಾ ಇದ್ದೀವಿ. ವಾಟ್ ನೆಕ್ಸ್ಟ್? ಒಬ್ಬ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಪಾಸ್ ಆಗೋದಕ್ಕೆ 30% ಅಂಕ ಪಡಿಬೇಕು. 30 ಅಂಕಗಳನ್ನು ಪಡೆದು 30 ಅಂಕಗಳಿಂದ ಅನುತ್ತೀರ್ಣ ಆದಲ್ಲಿ, ಹಾಗಾರ ಇನ್ ದಿಸ್ ಕೇಸ್ ಈಗಾಗಲೇ ಆ ವ್ಯಕ್ತಿಗೆ 30 ಅಂಕ ಬಂದಿದೆ, ಇನ್ನೂ 30 ಬೇಕು, ಅಂದ್ರೆ ಟೋಟಲ್ 60 ಬೇಕು. 30% ಬೆಲೆ 60 ಎಂದಾದಲ್ಲಿ 100% ಬೆಲೆ ಎಷ್ಟು? ಇದು ಡಬಲ್ ಆಗ್ತಾ ಇದೆ ಅಂದ್ರೆ ಇದು ಡಬಲ್ ಆಗಿ ಆನ್ಸರ್ ಎಷ್ಟ್ರಿ ಆಗ್ತವೆ? ಇಲ್ಲ ಸರ್ ನಮಗೆ ಡೀಟೇಲ್ ಆಗಿ ನೀವು ಉತ್ತರ ಕೊಡಿ ಅನ್ನೋರು ಎದ ಬೆಲೆ 100 × 60 ಡಿವೈಡೆಡ್ ಬೈ 30, 31 32 100 × 2. ಫಾಲೋ ಆಯ್ತನ್ರಿ? ಈ ಮಾಹಿತಿ ಇವ್ರಿಗೋಸ್ಕರ ಡಬಲ್ ಆಗುತ್ತೆ ಅನ್ನೋದಾದ್ರೆ ಈ ಮಾಹಿತಿಯು ಡಬಲ್ ಮಾಡೋ ಕ್ವಶನ್ ಅದು. ದ ನೆಕ್ಸ್ಟ್ ಪಾರ್ಟ್, ಮುಂದಿನ ವಿವರಣೆ. ಗಡಿಯಾರದ ಮುಳ್ಳುಗಳು 4 ಗಂಟೆಯಿಂದ 5 ಗಂಟೆ ನಡುವೆ ಯಾವ ಸಮಯದಲ್ಲೇ ಐಕ್ಯ ಆಗ್ತವೆ, ಕೋಯಿನ್ಸೈಡ್ ಆಗ್ತವೆ, ಒಂದೇ ಕಡೆ ಸೇರ್ಕೊಳ್ತವೆ ಅಂತೇಳಿ ಪ್ರಶ್ನೆ. ಈಗ ಈ ನೇಚರ್ ಆಫ್ ಕ್ವಶನ್ಸ್ಗೆ ಒಂದು ಬೇಸಿಕ್ ಇನ್ಫಾರ್ಮೇಶನ್ ಕೊಡ್ತೀನಿ ನಾನು ನಿಮಗೆ.
ಈ ಗಡಿಯಾರದಲ್ಲಿ ಲೆಟ್ ಅಸ್ ಅಸ್ಯೂಮ್ ದಟ್ ನಿಮಿಷದ ಮುಳ್ಳು, ಗಂಟೆ ಮುಳ್ಳು, ಜಸ್ಟ್ ಒನ್ ಅಸಂಪ್ಷನ್. ನಿಮಿಷದ ಮುಳ್ಳು ಒಂದು ರೌಂಡ್ ಸುತ್ತು ಬರೋಷ್ಟೊತ್ತಿಗೆ ಗಂಟೆ ಮುಳ್ಳು ಕೇವಲ 12 ಇದ್ದಿದ್ದು 1ಗೆ ರೀಚ್ ಆಗಿರ್ತದೆ ಅಂತಂದ್ರೆ ಇದನ್ನ 90 ಡಿಗ್ರಿ ಅನ್ಕೊಂಡ್ರೆ ಅದು ಕೇವಲ 30 ಡಿಗ್ರಿ ರೊಟೇಟ್ ಮಾಡಿರ್ತದೆ, ಅಥವಾ 5 ನಿಮಿಷ ಮೂವ್ ಆಗಿರ್ತದ, ಇವರು 60 ನಿಮಿಷ ಮೂವ್ ಆಗಿರ್ತಾರೆ. ಯಾರು? ನಿಮಿಷದ ಮುಳ್ಳು. ಹಾಗಾದ್ರೆ ನಿಮಿಷದ ಮುಳ್ಳು ಗಂಟೆ ಮುಳ್ಳಿಗಿಂತಲೂ 55 ನಿಮಿಷ ಮುಂದಕ್ಕೆ ಹೋಗ್ತದೆ. ಎಷ್ಟು ನಿಮಿಷಗಳಿಗೊಮ್ಮೆ? ಪ್ರತಿ 60 ನಿಮಿಷಗಳಿಗೊಮ್ಮೆ 55 ನಿಮಿಷ ಮುಂದಕ್ಕೆ ಹೋಗ್ತದೆ ಅಂತ ಕಾನ್ಸೆಪ್ಟ್. ಇದರ ಅರ್ಥ ಏನು? ಇನ್ನೊಮ್ಮೆ ರಿಪೀಟ್ ಮಾಡ್ತೇನೆ ನಾನು, ಕೇಳಿಸ್ಕೊಳ್ಳಿ. 1 ಗಂಟೆ 60 ಮಾಹಿತಿ ಸರಿ ಇದ್ದಾರೆ? 12ರಿಂದ 1ರ ಮಧ್ಯಕ್ಕೆ ನೀವು ಗಂಟೆ ಮುಳ್ಳನ್ನು ತಗೊಂಡ್ರೆ 1 ಗಂಟೆ ಆಯ್ತು ಅಂತ ಹೇಳ್ತೀರಿ. ನಿಮಿಷದ ಮುಳ್ಳನ್ನು ತಗೊಂಡ್ರೆ 5 ನಿಮಿಷ ಅಂತ ಹೇಳ್ತೀವಿ. 1ರಿಂದ 2ಕ್ಕೆ ಮತ್ತೆ 5 ನಿಮಿಷ, 2ರಿಂದ 3ಕ್ಕೆ ಮತ್ತೆ 5 ನಿಮಿಷ. ಈ ಮಾದರಿಯಲ್ಲೇ ನಿಮಿಷದ ಮುಳ್ಳು ಪ್ರತಿ 60 ನಿಮಿಷಕ್ಕೆ ಒಂದು ಸರ್ಕಲ್ ಪೂರ್ತಿ ಮಾಡ್ತದೆ, 60 ನಿಮಿಷ ಕಂಪ್ಲೀಟ್ ಮಾಡ್ತದೆ. ಆದರೆ ಗಂಟೆ ಮುಳ್ಳು ಕೇವಲ 5 ನಿಮಿಷ, 12ರಿಂದ 1 ನಂಬರ್ಗೆ ಹೋಗಿರ್ತದೆ, 5 ನಿಮಿಷ. ಹಾಗಾದ್ರೆ ಗಂಟೆ ಮುಳ್ಳಿಗಿಂತ ನಿಮಿಷದ ಮುಳ್ಳಿನ ಚಲನೆ ಜಾಸ್ತಿ ಇರ್ತದೆ. ಎಷ್ಟು ಜಾಸ್ತಿ ಇರ್ತದೆ? ಪ್ರತಿ 60 ನಿಮಿಷಗಳಿಗೊಮ್ಮೆ 55 ನಿಮಿಷದಷ್ಟು ಜಾಸ್ತಿ ಇರ್ತದೆ. ಸರಿನಾ? ಆ ನಿಟ್ಟಿನಲ್ಲಿ ನಮಗೆ 4 ಗಂಟೆ ಸಮಯ ಆದಾಗ ನಿಮಿಷದ ಮುಳ್ಳು ಮತ್ತು ಗಂಟೆ ಮುಳ್ಳುಗಳ ಮಧ್ಯದ ವ್ಯತ್ಯಾಸದಲ್ಲಿ 5, 10, 20 ನಿಮಿಷ ಒಂದಕ್ಕೊಂದು ಬಂದು ಸೇರ್ಕೋಬೇಕು ಅಂತ ಹೇಳಿದ್ರೆ ಇಟ್ ಕವರ್ಸ್ 20 ಮಿನಿಟ್ಸ್. ಹಾಗಾದ್ರೆ ನಮಗೆ 55 ಡಿಗ್ರಿ ಮುಂದಕ್ಕೆ ಹೋಗ್ಲಿಕ್ಕೆ 60 ನಿಮಿಷ ಬೇಕು. 20 ಡಿಗ್ರಿ ಮುಂದಕ್ಕೆ ಹೋಗ್ಲಿಕ್ಕೆ ಅದು ಎಷ್ಟು ನಿಮಿಷ ಬೇಕು ಅಂತ ಪ್ರಶ್ನೆ. 60 ಗುಂಡ್ಲೆ 20 ಡಿವೈಡೆಡ್ ಬೈ 55. 5 11 5 4 64 240 ಡಿವೈಡೆಡ್ ಬೈ 11. ಇದರ ಅರ್ಥ 11 2 22, 11 1 11, ಶೇಷ 9 ಉಳಿತದ. 21.911 ನಿಮಿಷಗಳ ಚಲನೆ ಆದಾಗ ಮಾತ್ರ 4 ಮತ್ತು 5 ಗಂಟೆ ಮಧ್ಯದಲ್ಲೇ ಗಂಟೆ ಮತ್ತು ನಿಮಿಷದ ಮುಳ್ಳುಗಳು ಒಂದೇ ಕಡೆ ಸೇರ್ತವೆ ಅನ್ನೋ ಕಾನ್ಸೆಪ್ಟ್ ನೆನಪಿಡಬೇಕಾದ ಸಂಗತಿ. ಈ ಲಾಜಿಕ್ ಕೂಡ ಸಾಕಷ್ಟು ಕ್ವಶನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ. ರೈಟ್. ಒಂದು ದುಂಡು ಮೇಜಿನ ಸುತ್ತ 8 ಜನ ಹುಡುಗರು ಕೂತಿದ್ದಾರೆ. ವೃತ್ತಾಕಾರದ ಮೇಜು. ಪಾಸಿಬಿಲಿಟೀಸ್. ಯಾವಾಗ ಅವರು ದುಂಡು ಮೇಜು ಅಂತ ಅಷ್ಟೇ ಹೇಳಿ ಯಾವ ಕಡೆ ಮುಖ ಮಾಡಿದ್ದಾರೆ ಅಂತ ಹೇಳಿಲ್ವೋ, ವಿ ಆಲ್ವೇಸ್ ಅಸ್ಯೂಮ್ ದಟ್ ಅವರು ಕೇಂದ್ರದ ಕಡೆ ಮುಖ ಮಾಡಿದ್ದಾರೆ ಅಂತ. ದಯವಿಟ್ಟು 2011ರಿಂದ KS ಪ್ರಶ್ನೆ ಪತ್ರಿಕೆಯನ್ನು ಗಮನಿಸ್ಕೊಳ್ಳಿ. ನೀವು CSET ಬಂದಾದ್ಮೇಲೆ ಪ್ರತಿ ಕ್ವಶನ್ ಪೇಪರ್ ಅಲ್ಲಿ ಯೂಸ್ವಲಿ ಸಿಟಿಂಗ್ ಅರೇಂಜ್ಮೆಂಟ್ ಬಗ್ಗೆ ಅಟ್ಲೀಸ್ಟ್ ಒಂದು ಕ್ವಶನ್ ಇರ್ತದೆ. UPSC ಕ್ವಶನ್ ಪೇಪರ್ ಅಲ್ಲಿ ಪಜಲ್ಸ್ ಬಗ್ಗೆ ಒಂದು ಕ್ವಶನ್ ಕಡ್ಡಾಯವಾಗಿ ಅವೈಲೇಬಲ್ ಇರ್ತದೆ. ಆ ನಿಟ್ಟಿನಲ್ಲಿ A ಮತ್ತು B ಪರಸ್ಪರ ವಿರುದ್ಧ ದಿಕ್ಕಲ್ಲಿ ಕೂತಿದಾರ. ಹಾಗಾದ್ರೆ ಇಲ್ಲಿ A ಇದ್ರೆ ಅಲ್ಲಿ B ಇರ್ತಾರೆ. ಸರ್ ಇಲ್ಲೇ ಯಾಕೆ ತಗೋಬೇಕು ಸರ್? ನಾವು ಇಲ್ಲಿ, ನೀವು ಎಲ್ಲಾರ ತಗೊಳ್ಳಿ. ಇಲ್ಲಿ ತೆಗೆದುಕೊಳ್ಳೋದ್ರಿಂದ ನನಗೆ ನನ್ನ ಬಲ ಎಡ ಇಮ್ಯಾಜಿನ್ ಮಾಡ್ಕೊಳ್ಳಿಕ್ಕೆ ಈಸಿ ಆಗ್ತದೆ. ಕಾರಣ ಕೇಳಿರೋ ಪ್ರಶ್ನೆ ಏರವರ ಬಲಕ್ಕೆ ತಕ್ಷಣದಲ್ಲಿ ಯಾರಿದ್ದಾರೆ ಅಂತ ಪ್ರಶ್ನೆ ಕೇಳಿರೋದ್ರಿಂದ ಉತ್ತರ ಕೊಡಲಿಕ್ಕೆ ಸುಲಭ ಆಗಲಿ, ಎಕ್ಸಾಮಲ್ಲಿ ಕಷ್ಟಪಡೋದು ಬೇಡ, ನನಗೆ ಕನ್ಫ್ಯೂಷನ್ಸ್ ಬೇಡ, ಅನ್ವಾಂಟೆಡ್ ಎನರ್ಜಿನ ಇನ್ವೆಸ್ಟ್ ಮಾಡ್ಲಿಕ್ಕೆ ನಾನು ರೆಡಿ ಇಲ್ಲ ಅಂದ್ಕೊಂಡು ವಿ ಹ್ಯಾವ್ ಚೇಂಜ್ ಇರ್ತದೆ ಸ್ಟ್ರಾಟಜಿ. ಹಾಗಾದ್ರೆ ಎಫ್ ರವರು H ಅಥವಾ G ಯ ಪಕ್ಕದಲ್ಲಿ ಕೂತಿಲ್ಲ, ಕೂತಿಲ್ಲ. H ರವರು B ಯ ತಕ್ಷಣದ ಎಡಕ್ಕೆ ಮತ್ತು G ಯ ವಿರುದ್ಧವಾಗಿ ಕುಳಿತಿದ್ದಾರೆ. H ರವರು B ರವರ ಎಡಕ್ಕೆ, B ರವರ ಎಡಕ್ಕೆ H. ಅಷ್ಟೇ ಅಲ್ಲದ H ರವರು G ಯ ವಿರುದ್ಧ ದಿಕ್ಕಲ್ಲಿ, H ರವರು G ಯ ವಿರುದ್ಧ ದಿಕ್ಕಲ್ಲಿ ಕೂತಿದ್ದಾರೆ. ವಿತ್ ದಿಸ್ ಇನ್ಫಾರ್ಮೇಶನ್ D ಯು B ಯ ತಕ್ಷಣದ ಬಲಕ್ಕೆ, B ಬಲಕ್ಕೆ D ಇದ್ದಾರೆ. ಇನ್ಯಾರು ಉಳಿದ್ರು? ವಾಟ್ ನೆಕ್ಸ್ಟ್? ಎಫ್ ರವರು H ಅಥವಾ G ಯ ಪಕ್ಕಕ್ಕೆ ಕೂತಿಲ್ಲ. ಇಲ್ಲೂ ಅವಕಾಶ ಇಲ್ಲ, ಇಲ್ಲೂ ಅವಕಾಶ ಇಲ್ಲ, ಬಿಟ್ರೆ ಬೇರೆ ದಾರಿ ಇಲ್ಲ. ನಮ್ಮ ಉತ್ತರ ಸಿಕ್ಕು, ನಮಗೆ ದಾರಿ ಸಿಕ್ತಲ್ಲ.
ಅವ್ರು ಕೇಳಿದ್ದೇನ್ರಿ, ಏರವರ ಬಲಕ್ಕೆ ಯಾರಿದ್ದಾರೆ? ಕೇಂದ್ರದ ಕಡೆ ಮುಖ ಮಾಡಿದಾಗ ನಮ್ಮ ಬಲದಿಕ್ಕನ್ನು ಬಲ ಎಂದು, ನಮ್ಮ ಎಡದಿಕ್ಕನ್ನು ಎಡ ಎಂದು ಇವರಿಗೆ ಸಂಬಂಧಪಟ್ಟಂತೆ. ಬಟ್ ನೆನಪಿರಲಿ, ಈಗ ನೀವು ಸ್ಕ್ರೀನ್ ನೋಡ್ತಾ ಇದ್ದೀರಿ, ವಿಡಿಯೋ ನೋಡ್ತಾ ಇದ್ದೀರಿ ಅಂದ್ರೆ ನಿಮ್ಮ ಬಲದಿಕ್ಕು ನನಗೆ ಎಡದಿಕ್ಕು, ನನ್ನ ಬಲದಿಕ್ಕು ನಿಮಗೆ ಎಡದಿಕ್ಕು. ಹಾಗೆ ಏರವರ ಬಲ ಬೀರವರಿಗೆ ಎಡ, ಏರವರ ಎಡದಿಕ್ಕು ಬೀರವರ ಬಲದಿಕ್ಕು ಪರಸ್ಪರ ಮ್ಯಾಚ್ ಆಗ್ತದೆ ಅಂತ. ರೈಟ್? ಹಾಗಾದ್ರೆ ಅವ್ರು ಕೇಳಿರುವಂಥ ಪ್ರಶ್ನೆ, ಏರವರ ಬಲಕ್ಕೆ ತಕ್ಷಣದಲ್ಲಿ ಯಾರಿದ್ದಾರೆ? ಏರವರ ಬಲಕ್ಕೆ ತಕ್ಷಣದಲ್ಲಿ ಯಾರಿದ್ದಾರೆ? ಎಫ್ ಇದ್ದಾರೆ ಅಂತಾಯ್ತು. ಇದನ್ನೇ ಆಧರಿಸಿರುವಂಥ ಇನ್ನೊಂದು ಪ್ರಶ್ನೆ, ಸಪೋಸ್ ಒಂದು ವೇಳೆ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಎದುರಿನ ವ್ಯಕ್ತಿಯೊಂದಿಗೆ ಸ್ಥಳ ಬದಲಾವಣೆ ಮಾಡಿಕೊಂಡ್ರೆ ಸಿರವರ ಬಲಕ್ಕೆ ಯಾರು ಬರ್ತಾರೆ? ಸಿ ಎಲ್ಲಿದ್ದಾರೆ ಅಂತಾನೆ ಗೊತ್ತಿಲ್ಲ. ಸಿ ಇಲ್ಲಿದ್ರೆ ಈ ಕಡೆ ಹೋಗಿ ಬಲಕ್ಕೆ ಜಿ ಬರ್ತಾ ಇದ್ರು, ಸಿ ಇಲ್ಲಿದ್ರೆ ಆ ಕಡೆ ಹೋಗಿ ಬಲಕ್ಕೆ ಎಚ್ ಬರ್ತಾ ಇದ್ರು. ಸಿ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲದೆ ಇರೋದ್ರಿಂದ ಆನ್ಸರ್ ಒಂದು ನಿರ್ಧರಿಸೋಕೆ ಸಾಧ್ಯ ಇಲ್ಲ ಅನ್ನುವಂಥ ಪ್ರಶ್ನೆ. ಶಾಲ್ ವಿ ಮೂವ್ ಟು ದ ನೆಕ್ಸ್ಟ್ ಒನ್? ಪಿ ಇಂದ ಕ್ಯೂಗೆ ಮನುಷ್ಯ 5 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ವಾಪಸ್ ಬರ್ಬೇಕಾದ್ರೆ 3 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಬರ್ತಾರೆ. ಈಗ ಹೇಳಿದ್ದೆ ನಾನು, ಆವರೇಜ್ ಸ್ಪೀಡ್ ಬಗ್ಗೆ ಕ್ವಶನ್ ಜಾಸ್ತಿ ಬಂದಿದೆ. ಸಿವಿಲ್ ಸರ್ವಿಸಸ್ಗೆ UPSCಗೂ ಬರ್ತಾ ಇತ್ತು, KPSCಗೂ ಬರ್ತಾ ಇತ್ತು. UPSC KPSCಯಲ್ಲಿ ರಿಪೀಟ್ ಆದೊಂದು ಕ್ವಶನ್ ಇದೆ. ಹೋಗ್ಬೇಕಾದ್ರೆ 20 ಕಿಲೋಮೀಟರ್ ಪ್ರತಿ ಗಂಟೆ ವೇಗ, ಬರ್ಬೇಕಾದ್ರೆ 30 ಕಿಲೋಮೀಟರ್ ಪ್ರತಿ ಗಂಟೆ ವೇಗ. ಹಾಗಾದ್ರೆ ಸರಾಸರಿ ವೇಗ 25 ಕಿಲೋಮೀಟರ್ ಪ್ರತಿ ಗಂಟೆಗೆ. ಈ ಹೇಳಿಕೆ ಸರಿಯೋ ತಪ್ಪೋ ಹೇಳಿ ಕಾರಣ ಕೊಡಿ. ಇದು ಒಂದು ಕ್ವಶನ್ ರೀ, 80ರ ದಶಕದಿಂದ ಕೇಳ್ತಾ ಬಂದಿದ್ದಾರೆ. ಎರಡನೇ ಪ್ರಶ್ನೆ, ಹೋಗ್ಬೇಕಾದ್ರೆ 40 ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ, ಬರ್ಬೇಕಾದ್ರೆ 60 ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ. ಸೊ ದಟ್ ದ ಅವರೇಜ್ ಇಸ್ 40 + 60 ಡಿವೈಡೆಡ್ ಬೈ 2, ಇಟ್ ಈಸ್ ನಥಿಂಗ್ ಬಟ್ 50 ಕಿಲೋಮೀಟರ್ ಪರ್ ಅವರ್. ವೆದರ್ ದಿಸ್ ಸ್ಟೇಟ್ಮೆಂಟ್ ಇಸ್ ರೈಟ್ ಆರ್ ರಾಂಗ್, ಗಿವ್ ಅಸ್ ದ ರೀಸನ್ಸ್. ಈಗ ಕಾಲ ಬದಲಾದಂತೆ ಅವರೇಜ್ ಸ್ಪೀಡ್ನ ಇತರ ಸುಧಾರಿತ ಪ್ರಶ್ನೆಗಳಲ್ಲಿ ಇಲ್ಲೊಂದು ಶಾರ್ಟ್ಕಟ್ ಬರ್ತದೆ, ತಾವೆಲ್ಲ ಗಮನಿಸಿರ್ತೀರಿ. ಶಾರ್ಟ್ಕಟ್ ಏನು ಅಂದರೆ ಸರಾಸರಿ ವೇಗಕ್ಕೆ 2ab upon a plus b. ಸರ್ ಸರಾಸರಿ ಅಂತ ಹೇಳಿದ್ರೆ a + b ಡಿವೈಡೆಡ್ ಬೈ 2 ಏನಂತ? ಸರ್ ಹೋಗ್ಬೇಕಾರೆ 5 ಕಿಲೋಮೀಟರ್, ಬರ್ಬೇಕಾದ್ರೆ 3 ಕಿಲೋಮೀಟರ್, 5ಕ್ಕೆ 3 ಆಗುತ್ತೆ, 8ನ್ನು 2ರಿಂದ ಭಾಗಿಸಿದ್ರೆ 4 ಆಗುತ್ತೆ ಸರ್. ಇದು ಸಂಖ್ಯೆಗಳ ಸರಾಸರಿ. ಅವ್ರು ಕೇಳಿದ್ದು ವೇಗದ ಸರಾಸರಿ. ಸ್ಪೀಡ್ ಇಸ್ ಅ ವೆಕ್ಟರ್ ಕ್ವಾಂಟಿಟಿ, ನಂಬರ್ ಇಸ್ ಅ ಸ್ಕೇಲಾರ್ ಕ್ವಾಂಟಿಟಿ. ನೀವು ಜನರಲ್ ಸೈನ್ಸ್ ಅಲ್ಲಿ ಓದ್ತೀರಿ, ಸದಿಶ ಅಂದ್ರೇನು, ಅದಿಶ ಅಂದ್ರೇನು. ಸದಿಶಗಳ ಸರಾಸರಿಯೇ ಬೇರೆ, ಅದಿಶಗಳ ಸರಾಸರಿಯೇ ಬೇರೆ. ಸದಿಶಗಳ ಸರಾಸರಿಗೆ ಫಾರ್ಮುಲಾ ಇದು. ಹಾಗಾದ್ರೆ ಈ ಫಾರ್ಮುಲಾ ಹೇಳುವಂತ ಎದ ಬೆಲೆ 5 ಅಂತ, ಬಿ ಯ ಬೆಲೆ 3 ಅಂತ, 5ಕ್ಕೆ 3 ಕೂಡಿಸಿದ್ರೆ 8 ಅಂತ, 2 1 2 4 5 3 15, 15ನ್ನ 4 ಭಾಗ ಮಾಡದಲ್ಲಿ ಬರುವಂತ ಉತ್ತರ 3.75 ಕಿಲೋಮೀಟರ್ಸ್ ಪರ್ ಅವರ್. ಸರ್ ನಮಗಿದು ಅರ್ಥ, ನೀವೇನೋ 2ab ಡಿವೈಡೆಡ್ ಬೈ a + b ಅಂತ ಫಾರ್ಮುಲಾ ಹೇಳಿದ್ರಿ, ನಮಗೆ ಕಾನ್ಸೆಪ್ಟ್ ಏನು ಅಂತ ಗೊತ್ತಾಗಿಲ್ಲ. ಕಾನ್ಸೆಪ್ಟ್ ರಿಲೇಟೆಡ್ ಕ್ಲಾರಿಟಿ ಕೊಡಿ ಅನ್ನೋ ಸ್ನೇಹಿತರಿಗೆಲ್ಲ ಇಲ್ಲಿ ಮಾಹಿತಿನ ಸ್ವಲ್ಪ ರಿಪೀಟ್ ಮಾಡ್ತೀನಿ ನೋಡಿ, ಬೇರೊಂದು ಆಲೋಚನೆ ಜೊತೆಗೆ. ಹೋಗ್ಬೇಕಾದ್ರೆ 5 ಕಿಲೋಮೀಟರ್ ವೇಗ, ಬರ್ಬೇಕಾದ್ರೆ 3 ಕಿಲೋಮೀಟರ್ ವೇಗ ಅಂತಂದ್ರೆ 5 ಮತ್ತು 3 ಲಸ ಎಷ್ಟಾಗುತ್ತೆ ಸ್ನೇಹಿತರೆ? 15 ಕಿಲೋಮೀಟರ್ ತಾನೆ. ನೋಡ್ಕೊಳ್ಳಿ, ಪಿ ಮತ್ತು ಕ್ಯೂ ಎಂಬ 2 ಸ್ಥಳಗಳ ಮಧ್ಯ ಹೋಗ್ಬೇಕಾದ್ರೆ 15 ಕಿಲೋಮೀಟರ್, ಬರ್ಬೇಕಾದ್ರೆ 15 ಕಿಲೋಮೀಟರ್, ಟೋಟಲ್ ಡಿಸ್ಟೆನ್ಸ್ ಬಂದು ಒಟ್ಟು 30 ಕಿಲೋಮೀಟರ್ಗಳ ಪ್ರಯಾಣ ಇತ್ತು. ಯಾವಾಗ ಹೋಗ್ಬೇಕಾದ್ರೆ 5 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಹೋದ್ರು 15/5 3 ಗಂಟೆ ಟೈಮ್ ತಗೊಂಡಿತ್ತು. ಬರ್ಬೇಕಾದ್ರೆ 3 ಕಿಲೋಮೀಟರ್ 15/3 5 ಗಂಟೆ ಟೈಮ್ ತಗೊಂಡಿತ್ತು. ಹೋಗೋದಕ್ಕೆ 15, ಬರ್ಲಿಕ್ಕೆ 15, ಒಟ್ಟು ಜರ್ನಿ. ಹೋಗ್ಬೇಕಾದ್ರೆ 3 ಗಂಟೆ, ಬರ್ಬೇಕಾದ್ರೆ 5 ಗಂಟೆ, ಒಟ್ಟು ಕಾಲಾವಧಿ. ಹಾಗಾದ್ರೆ ಈಗ ನೋಡಿ, ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಅಪಾನ್ ಟೈಮ್. 2 4 8, 2 15 30, 15ನ್ನ 4ರಿಂದ ಭಾಗಿಸಿ ನೋಡಿ, ಯು ವಿಲ್ ಗೆಟ್ ದಿ ಸೇಮ್ ಲಾಜಿಕಲ್ ಸೊಲ್ಯೂಷನ್. ಸೊ ದಯವಿಟ್ಟು ಆನ್ಸರ್ಸ್ ಅನ್ನ ಮೆಕ್ಯಾನಿಕಲಿ ಪ್ರಾಕ್ಟೀಸ್ ಮಾಡ್ಕೋಬೇಡಿ. ಸಿ ವೆಲ್ ಫ್ರೆಂಡ್ಸ್, ಸಾರಿ ಆಫೀಸರ್ಸ್, ಯು ಆರ್ ದಿ ಫ್ಯೂಚರ್ ಆಫೀಸರ್ಸ್. You should have the mindset of an officer. You are the civil servant. You are going to manage the entire public. You need to control the mob. All for a sudden 100 ಜನ ಬಂದ್ಬಿಡ್ತಾರೆ. ನೀವು ಹೇಗೆ ಕಂಟ್ರೋಲ್ ಮಾಡ್ತೀರಾ? ಅವರು ಚೀರಾಡ್ತಾರೆ, ತೂರಾಡ್ತಾರೆ, ಹಾರಾಡ್ತಾರೆ. ಕೆಲವು ಸಾರಿ ಅವ್ರಿಗೇನೋ ಪಾಪ ಪ್ರಾಬ್ಲಮ್ ಇರ್ತದೆ, ಆವೇಶದಿಂದ ಬಂದಿರ್ತಾರೆ. ಜೊತೆಗೆ ಒಂದು ನಂಬಿಕೆ ಬೇರೆ ಇರ್ತದೆ, ನಮ್ಮ ಆಫೀಸರ್ ಇವ್ರ ಹತ್ರ ಬಂದರೆ ಸೊಲ್ಯೂಷನ್ ಸಿಕ್ಕೇ ಸಿಗ್ತದೆ. ಅಲ್ಲಿ ಆ ಸೊಲ್ಯೂಷನ್ ಸಿಗಲ್ಲ, ಅದಕ್ಕೇನೋ ರೂಲ್ಸ್ ಬರ್ತದೆ, ಇನ್ನೊಂದು ಬರ್ತದೆ, ಅಲ್ಲಿ ವೇಟ್ ಮಾಡಿಸ್ತಾರೆ. ವಿಪರೀತ ಬಿಸಿಲು, ನೀರಿನ ಸಮಸ್ಯೆ, ಸಡನ್ ಆಗಿ ಆ ಪೇಷನ್ಸ್ ಹೊರಟೋಗ್ತದೆ.
ಅವ್ರನ್ನ ಹೇಗೆ ಕಂಟ್ರೋಲ್ ಮಾಡ್ತೀರಿ ನೀವು? ಅದನ್ನು ಪುಸ್ತಕ ನೋಡಿ ನಾ ಕಲಿಯೋಕ್ಕಾಗ್ತದೆ. ಯು ಶುಡ್ ಹ್ಯಾಂಡಲ್ ದೆಮ್. ಸೊ ಆಫೀಸರ್ ಮೈಂಡ್ಸೆಟ್, ಆಫೀಸರ್ ಕ್ವಾಲಿಟೀಸ್ ಏನೆಲ್ಲ ಇರಬೇಕು, ಅದು ಪ್ರಾಬ್ಲಮ್ಸಲ್ಲೂ ಕಾಣ್ತಾ ಇರಬೇಕು, ಸ್ಟಡೀಸಲ್ಲೂ ಕಾಣ್ತಾ ಇರಬೇಕು, ನಿಮ್ಮ ಪರ್ಸನಾಲಿಟೀಸ್ ಒಳಗಡೆನೂ ಇರಬೇಕಾಗ್ತದೆ. ಲೈಕ್ ವೈಸ್ ಪ್ರಾಬ್ಲಮ್ನ ರಿಸೀವ್ ಮಾಡ್ಕೊಳ್ಬೇಕಾದ್ರೆ ಮೆಕ್ಯಾನಿಕಲಿ ಆ ಪ್ರಶ್ನೆಗೆ ಉತ್ತರ ತೆಗೆದುಕೊಳ್ಬೇಕು ಅನ್ನೋ ಒಂದೇ ಉದ್ದೇಶದಿಂದ ಪ್ರಾಬ್ಲಮ್ನ ತೆಗೆದುಕೊಳ್ಳೋದಲ್ಲ. ಅದೇ ಮಾದರಿಯ ಅಥವಾ ಬೇರೆ ಮಾದರಿಯ ಇತರ ಪ್ರಶ್ನೆಗಳು ಬಂದಾಗಿಯೂ ಕೂಡ ಅನ್ನೋ ಲಾಜಿಕ್ ಅನ್ನ ಗಮನದೊಳಗೆ ಇಟ್ಕೊಂಡು ಟ್ರೈ ಟು ಸಾಲ್ವ್ ದ ಎಂಟೈರ್ ಪ್ರಾಬ್ಲಮ್ಸ್. ವಿ ಹ್ಯಾವ್ ಅನದರ್ ಕ್ವಶನ್ ಹಿಯರ್. ಗುಂಪಿನಲ್ಲಿರೋ ಹುಡುಗ ಮತ್ತು ಹುಡುಗಿಯರ ಸಂಖ್ಯೆಗಳ ಅನುಪಾತ 7:6 ಆಗಿದ್ದು, ಇನ್ನೂ 4 ಜನ ಸೇರಿದ್ರೆ 3 ಹುಡುಗಿಯರು ಗುಂಪನ್ನ ತೊರೆದ್ರ ಆವಾಗ ಅನುಪಾತ 4:3 ಆಗ್ತದೆ. ಹಾಗಾದ್ರೆ ಒಟ್ಟು ಹುಡುಗರ ಸಂಖ್ಯೆ, ಟೋಟಲ್ ಸ್ಟ್ರೆಂತ್ ಆಫ್ ಬಾಯ್ಸ್ ಅಂಡ್ ಗರ್ಲ್ಸ್ ಟುಗೆದರ್ ಎಷ್ಟಾಗ್ತದೆ ಅಂತ ಪ್ರಶ್ನೆ. ಇಂಟ್ರೆಸ್ಟಿಂಗ್ ಕ್ವಶನ್, ತುಂಬ ಇಂಟ್ರೆಸ್ಟಿಂಗ್ ಆದ ಕ್ವಶನ್ ಇದು. ಇದನ್ನ ಫಸ್ಟ್ ಥೆರಾಟಿಕಲ್ ಮೆಥಡಲ್ಲಿ ಸಾಲ್ವ್ ಮಾಡ್ಕೊಳ್ಳೋಣ. ನೋಡಿ, ಥೆರಾಟಿಕಲ್ ಮೆಥಡಲ್ಲಿ ಇದನ್ನು ಸಾಲ್ವ್ ಮಾಡೋದಾಯ್ತು ಅಂದ್ರೆ, ಹುಡುಗ ಮತ್ತು ಹುಡುಗಿಯರ ಅನುಪಾತ ಬಾಯ್ಸ್ ಅಂಡ್ ಗರ್ಲ್ಸ್ ವೆರ್ ಇನ್ ದ ರೇಷಿಯೋ 7:6. ಲೆಟ್ ಇಟ್ ಬಿ, ಅದನ್ನ 7n ಅನ್ಕೊಳ್ಳೋಣ, 6n ಅನ್ಕೊಳ್ಳೋಣ. ಅದಾದ್ಮೇಲೆ 4 ಜನ ಹುಡುಗರು ಸೇರ್ಪಡೆ ಆಗ್ತಾರೆ, ಬಟ್ 6 ಜನ ಹುಡುಗಿಯರು ಅಲ್ಲ 3 ಜನ ಹುಡುಗಿಯರು ಅದರಿಂದ ತೊರೆದು ಹೋಗ್ತಾರೆ, ಅಂದ್ರೆ ಖಾಲಿ ಆಗ್ತಾರೆ ಅಲ್ಲಿಂದ. ಇದರಿಂದಾಗಿ ಅನುಪಾತ 4:3 ಆಗ್ತದೆ. ಈ ಸಮೀಕರಣ ಬರೆದುಕೊಳ್ಳೋ ಮಾಹಿತಿ ಅಥವಾ ಸ್ಟೆಪ್ಸ್ ಫಾಲೋ ಆಯ್ತು ನೋಡಿ. ಮ್ಯಾಥ್ಸ್ ಅಲ್ಲಿ ಯಾವ್ದು ಗೊತ್ತಿರಲ್ಲ ಅದನ್ನ ಎಕ್ಸ್ ಅನ್ಕೊಂಡು ಬಿಡಿಸ್ಕೊಳ್ತೀವಿ. ನೀವು ಎಕ್ಸ್ ವೈ ಝಡ್ ಎ ಬಿ ಸಿ ಡಿ ಏನಾರ ಅನ್ಕೊಳ್ಳಿ, ದ ಅನ್ನೋನ್ ನಂಬರ್ ಅಂತ ಅರ್ಥ. ಹಾಗೆ ಇಲ್ಲೇ ಎಕ್ಸ್ ಅಥವಾ ಎ ಬಿ ತೆಗೆದುಕೊಳ್ಳಿಕ್ಕೆ ಬಿ ಇದ್ದದ್ದು ಕನ್ಫ್ಯೂಷನ್ ಆಯ್ತು. ಎಕ್ಸ್ ಬರೀಲಿಕ್ಕೆ ಪ್ಲಸ್ ಜೊತೆ ಕನ್ಫ್ಯೂಷನ್ ಆಗದೇ ಇರಲಿ ಅನ್ನೋ ಉದ್ದೇಶ ಇಟ್ಕೊಂಡು ನಾನು ಎನ್ ತಗೊಂಡಿದ್ದೀನಿ. ಎನ್ನೇ ಯಾಕೆ ತಗೊಂಡಿದ್ದೀನಿ? ದರ್ ಇಸ್ ನೋ ಸ್ಪೆಸಿಫಿಕ್ ರೀಸನ್. ಎನಿಂದ ಝಡ್ ವರೆಗೆ ನಿಮಗೇನು ಬೇಕೋ ತಗೊಳ್ಳಿಯಪ್ಪ. ಬಿ ಅಂಡ್ ಜಿ ಐಡೆಂಟಿಫಿಕೇಶನ್ ಈಸಿ ಆಗ್ತದೆ. ಬಿ ಫಾರ್ ಬಾಯ್ಸ್, ಜಿ ಫಾರ್ ಗರ್ಲ್ಸ್ ಅಂತ ಹೇಳಿ ಗುರುತಿಸೋದಕ್ಕೆ ಸುಲಭ ಆಗ್ತದೆ ಅನ್ನುವಂಥ ಆಲೋಚನೆ. ಹುಡುಗರ ಸಂಖ್ಯೆ 7n ಆಗಿರಲಿ, ಹುಡುಗಿಯರ ಸಂಖ್ಯೆ 6n ಆಗಿರಲಿ. 4 ಜನ ಹುಡುಗರು ಸೇರ್ಪಡೆ ಆಗ್ತಾರೆ ಎಂದಿದ್ದಕ್ಕೆ ಪ್ಲಸ್, ಅಲ್ಲಿಂದ ಖಾಲಿ ಆಗ್ತಾರೆ ಎಂದಿದ್ದಕ್ಕೆ ಮೈನಸ್. 4 ಜನ ಹುಡುಗರು ಆ್ಯಡ್ ಆದರೆ 3 ಜನ ಹುಡುಗಿಯರು ಖಾಲಿ ಆದರೆ ಹೊಸ ಅನುಪಾತ ಇಷ್ಟು ಬರ್ತದೆ. ಈಗ ಓರೆ ಗುಣಾಕಾರದಲ್ಲಿ ಸಂಕ್ಷೇಪಿಸ್ತೀವಿ. ಏನಂತ? 3 7 21n, 3 4 12, 6 4 24n, 3 4 12. ಸೊ ಈಗ -12 ಎಡಕ್ಕೆ ಬಂತು ಅಂದರೆ 12 + 12, 21n ಬಲಕ್ಕೆ ಹೋಯ್ತು ಅಂದರೆ ಪ್ಲಸ್ ಇದ್ದದ್ದು ಮೈನಸ್ ಆಗಿ 24ರ ಬೆಲೆ 3n ಎಂದಾದಲ್ಲಿ ಎನ್ನ ಬೆಲೆ 8 ಆಗ್ತದ. ಎನ್ನ ಬೆಲೆ 8 ಎಂದಾದ್ರ 8 7 56, 8 6 48, 48ಕ್ಕೆ 56 ಕೂಡಿಸಿದ್ರೆ 104 ಆಗತ್ತನ್ರಿ. ನೋಡಿ ಚೆಕ್ ಮಾಡಿ. ಮೊದಲಿದ್ದ ಹುಡುಗ ಮತ್ತು ಹುಡುಗಿಯರ ಒಟ್ಟು ಸಂಖ್ಯೆಯ ಬೆಲೆ ಇಟ್ ಶುಡ್ ಬಿ 104. ಸರ್ ನಮಗಿದ್ರಲ್ಲಿ ತುಂಬ ಲೆಂದಿ ಆಯ್ತಿದ್ದು, ಇದಕ್ಕೆ ಬೇರೆ ಏನಾದ್ರು ಅಲ್ಟರ್ನೇಟ್ ಇದೆಯಾ? ಫಸ್ಟ್ ಆಬ್ಸರ್ವೇಷನ್ ತಿಳ್ಕೊಳ್ಳಿ. 7ಕ್ಕೆ 6 ಕೂಡಿಸಿದ್ರೆ ಎಷ್ಟು? 13. ಅವರು ಒಟ್ಟು ಸಂಖ್ಯೆ ಕೇಳಿದ್ದಾರೆ. ಹಾಗಾದರೆ ಒಟ್ಟು ಸಂಖ್ಯೆ ಕಡ್ಡಾಯವಾಗಿ 13ರಿಂದ ಭಾಗ ಹೊಂದಲೇಬೇಕು. 13 9, 13 7, 13 6, 13 8. ಏನು ಸರ್ ಎಲ್ಲ ಸರ್ ಡಿವೈಡ್ ಆಗ್ತದೆ, ಮತ್ತು ಉತ್ತರ ಹೆಂಗೆ ಸರ್ ಹೇಳೋದು? ಇಲ್ಲಿ ಗಮನಿಸ್ಕೊಳ್ಳಿ. +4 -3 ಅಂದ್ರೆ ಎಷ್ಟಾಯ್ತು? 1 ಕೂಡಿಸಿದ್ರೆ 4ಕ್ಕೆ 3 ಕೂಡಿಸಿದ್ರೆ ಎಷ್ಟಾಗತ್ತೆ? 1 ಕೂಡಿಸಿದ್ರೆ 7ರಿಂದ ಭಾಗ ಹೋಗ್ಬೇಕು. ಇದಕ್ಕೆ ನೀವೇನಾದ್ರು 1 ಕೂಡಿಸ್ ನೋಡಿ, 7ರಿಂದ ಭಾಗ ಹೊಂದಲ್ಲ, 7ರಿಂದ ಭಾಗ ಹೊಂದಲ್ಲ, 7ರಿಂದ ಭಾಗ ಹೋಗಲ್ಲ. ಬಟ್ ಇಲ್ಲಿ ನೋಡಿ 7 15 105 ಭಾಗ ಹೋಗತ್ತನ್ರಿ. ಪ್ರೀವಿಯಸ್ ಮೆಥಡ್ ಬೆಟ್ರ, ಈ ಮೆಥಡ್ ಬೆಟ್ರ? ಈ ತಪ್ಪು ಮಾಡಬೇಡಿ. ಕಲಿಬೇಕಾದ್ರೆ 2 ಮೆಥಡ್ ಕಲಿ. ನಾಳೆ ಎಕ್ಸಾಮ್ ಅನ್ನೋ ಸಿಚುವೇಶನ್ ಏನು, ಆಫೀಸ್ ಅನ್ನೋ ಮಾಬ್ ಏನು, ಎದುರುಗಡೆ ಆಫೀಸರ್ ಏನು ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ, ಡಾಕ್ಯುಮೆಂಟ್ ಏನು ಬರ್ತದೆ, ಫ್ಯಾಕ್ಸ್ ಏನು ಬರ್ತದೆ, ಅದನ್ನ ನೋಡಿ ರಿಯಾಕ್ಟ್ ಮಾಡೋಣ. ಸಡನ್ ಆಗಿ ಡಿಸೈಡ್ ಮಾಡೋದು ಬೇಡ. ಇವರ ಆಫೀಸರ್ ಯಾರೇ ಏನಾದ್ರು ಕೇಳಿ ಆಫೀಸ್ ಅವರ್ಸ್ ಬಿಟ್ಟು ಏನಾದ್ರು ಬಂತು ಅಂತಾರೆ, ಸರ್ ಆಫೀಸಿಗೆ ಬನ್ನಿ, ವಿಲ್ ಸಿ. ಅಲ್ಲ ಸರ್ ನೀವು ನಮ್ಮ ಆತ್ಮೀಯರು ಸರ್, ಮತ್ತು ಕೆಲಸ ಮಾಡಿ ಕೊಡಲೇಬೇಕು ಸರ್, ನಿಮ್ಮ ಮನೆಗೆ ಬಂದಿದ್ದೀವಿ ಸರ್. ಖಂಡಿತ ಸರ್, ಆಫೀಸಿಗೆ ಬನ್ನಿ ಮಾತಾಡೋಣ. ಹೇಗಿದ್ದೀರಿ ಸರ್, ಊಟ ಎಲ್ಲ ಆಯ್ತಾ? ಇಟ್ ಮೀನ್ಸ್ ಇಲ್ಲಿ ತಪ್ಪಿಗಿರಪ್ಪ, ಆಫೀಸಿಗೆ ಬಾ ಮಾತಾಡೋಣ ಅಂತ. ಬಟ್ ಇಟ್ ಶುಡ್ ಬಿ an office like time sense, and that at that particular timing we should speak with them in the same language.
ಯಾರ ಜೊತೆ ರೂಡಾಗಿ ರಿಯಾಕ್ಟ್ ಮಾಡೋದಂತಲ್ಲ. ಯಾಕಂದ್ರೆ ಯಾರಿಗೆ ಒಬ್ರಿಗೆ ಒಂದ್ಸರಿ ಕೆಲಸ ಮಾಡ್ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡಾದ್ಮೇಲೆ ಅದನ್ನ ಮಿಸ್ ಮಾಡೋದು ಕಷ್ಟ ಆಗ್ತದೆ. ನಾಳೆ ಪಬ್ಲಿಕ್ ಸರ್ವೆಂಟ್ಸ್ ಆಗ್ತೀರಿ, ಜನರ ಜೊತೆ ನಿಮ್ಮದೇ ಆದ ಒಡನಾಟ ಇರ್ತದೆ. ಈಗ ಇಫ್ ದೇ ಆಸ್ ಸಮ್ ಎನಿಥಿಂಗ್ ತುಂಬ ಅರ್ಜೆಂಟಲ್ಲಿ ಕೇಳ್ತಾರೆ, ವೇದಿಕೆ ಮೇಲೆ ನಿಂತು ನೀವು ಪ್ರಾಮಿಸ್ ಮಾಡ್ಬೇಕ್ರಿ ಅಂತ ಹೇಳ್ತಾರೆ. ಖಂಡಿತ ಸರ್ಕಾರ ಇರೋದೇ ಜನರಿಗೋಸ್ಕರ. ನಾವು ನಿಮ್ಮೊಟ್ಟಿಗೆ ಯಾವತ್ತೂ ಇರ್ತೀವಿ. ನಮಗೆ ನಮ್ಮ ಚೌಕಟ್ಟಿನಲ್ಲಿ ನಿಮಗೆ ಅನುಕೂಲ ಆಗೋ ಥರ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯನೋ ಕಾನೂನಾತ್ಮಕವಾಗಿ ಸರ್ಕಾರದ ನಿಯಮಗಳಿಗೆ ಒಳಪಟ್ಟು ನಿಮ್ಗೆ ಹೆಚ್ಚು ಅನುಕೂಲ ಆಗುವಂತೆ ಖಂಡಿತ ಮಾಡಿಕೊಡ್ತೀವಿ. ನಾವು ನಿಮ್ಮ ಜೊತೆಗೆ ಇದ್ದೀವಿ. ಬನ್ನಿ, ಆಫೀಸಿಗೆ ಬನ್ನಿ, ಮಾತಾಡೋಣ. ದಟ್ ಶುಡ್ ಬಿ ಆಫೀಸರ್ ಲೈಕ್ ಕ್ವಾಲಿಟಿ ರೈಟ್ ನಾ. 49ರಿಂದ ಸಿಂಪಲ್ ಆದ ಎಕ್ಸಾಂಪಲ್ ಕೊಡ್ತೇನೆ ನಾನು. 3 ಸಂಖ್ಯೆ ಇದ್ದಾವೆ. ಇವುಗಳ ಸರಾಸರಿ ಎಷ್ಟು ಅಂತ ನೋಡಿದಾಗ 1 + 2 + 3 ಡಿವೈಡೆಡ್ ಬೈ 1 2 3. 6ಅನ್ನು 3ರಿಂದ ಭಾಗಿಸಿದ್ರೆ ಎಷ್ಟು ಬಂತು? 2 ಬಂತು. ಇಲ್ಲಿ 1ಕ್ಕೆ 3 ಕೂಡಿಸಿದ್ರೆ 4, 4ರ ಅರ್ಧ ಆವಾಗಲೂ 2 ಬರ್ತದೆ. ಈಗ ಮೆಥಡ್ ಚೇಂಜ್ ಮಾಡ್ತೀನಿ ನೋಡಿ. 2 3 4 5 6 5 ಸಂಖ್ಯೆ ಇದ್ದಾವೆ. ಇಲ್ಲಿ ನೋಡಿ, ಇದರ ಸರಾಸರಿ ಡೌಟ್ ಬೇಡ, ಮಧ್ಯದ ಸಂಖ್ಯೆ ಬರ್ತದೆ. ಬಟ್ ಲಾಜಿಕ್ ನೋಡಿ, 2ಕ್ಕೆ 6 ಕೂಡಿಸಿದ್ರೆ 8 4, 3ಕ್ಕೆ 5 ಕೂಡಿಸಿದ್ರೆ 8ರ ಅರ್ಧ 4. ಹಾಗಾದ್ರೆ 49ಕ್ಕೆ 125 ಕೂಡಿಸಿದ್ರೆ 174ರ ಅರ್ಧ 87. ಸೊ ಆನ್ಸರ್ ಬಂದು ಇದು ಲೇಟ್ ಆಗ್ತದೆ. ವೇರ್ ಆನ್ ಆಫೀಸರ್, ನೀವು ಹೇಳ್ತಾ ಇದ್ರಲ್ಲ ಇಷ್ಟೊತ್ತು ಆಫೀಸರ್ ಥಿಂಕ್ ಮಾಡಿ ಅಂತ. ಹಾಗಾದ್ರೆ 9ಕ್ಕೆ 5 ಕೂಡಿಸಿದ್ರೆ 14, 4ರ ಅರ್ಧ 2 ಇರ್ತದೆ, 14ರ ಅರ್ಧ 7 ಇರ್ತದೆ. ಬಿಡಿ ಸ್ಥಾನದಲ್ಲಿ 2 ಅಂತೂ ಎಲ್ಲೂ ಬಂದೇ ಇಲ್ಲ. ಬಿಡಿ ಸ್ಥಾನದಲ್ಲಿ ಎಲ್ಲಿ 7 ಬಂದಿದೆ ಅದೇ ಉತ್ತರ. ಥಿಂಕ್ ಲೈಕ್ ಅನ್ ಆಫೀಸರ್, ಬಿ ಲೈಕ್ ಅನ್ ಆಫೀಸರ್ ಅಂಡ್ ಯು ವಿಲ್ ಬಿ ಅನ್ ಆಫೀಸರ್. ಹೇಗಿರ್ಬೇಕು ತಯಾರಿ? ಹೇಗಿರ್ಬೇಕು? ನಾಳೆ ಎಕ್ಸಾಮಲ್ಲಿ ಸೆಲೆಕ್ಷನ್ ಆಗದೆ ಹೋದ್ರೆ ಆ ಡಿಪಾರ್ಟ್ಮೆಂಟ್ನ ದುರಾದೃಷ್ಟ, ನಂದಲ್ಲ. ನನ್ನಂಥ ಒಳ್ಳೆ ವ್ಯಕ್ತಿಯಿಂದ ಆಡಳಿತ ಮಾಡಿಸ್ಕೊಳ್ಳುವಂಥ ಯೋಗ ಅವ್ರಿಗಿಲ್ಲ. ತಯಾರಿ ಆಗಿರಬೇಕು, ಯೋಚನೆ ಆಗಿರಬೇಕು, ಫಿಸಿಕಲಿ ಮೆಂಟಲಿ ಸೋಷಿಯಲಿ ತುಂಬ ಸ್ಟ್ರಾಂಗ್ ಆಗಿರಬೇಕು, ಕಾನ್ಫಿಡೆಂಟ್ ಆಗಿರಬೇಕು. ದಟ್ ಈಸ್ ಅ ಕ್ವಾಲಿಟಿ ಆಫ್ ಅನ್ ಆಫೀಸರ್. ನೆಕ್ಸ್ಟ್ ಕ್ವಶನ್. ಎಸ್, ಸುನೀತಾ, ಅಮಿತ್ ಮತ್ತು ವಿಭಾ ಅವರು ಮಾಡಿದ್ರೆ ಎ ಸರ್ಟನ್ ಅಮೌಂಟ್ ಇಸ್ ಡಿವೈಡೆಡ್ ಅಮಂಗ್ ಸುನೀತಾ, ಅಮಿತ್ ಅಂಡ್ ವಿಭಾ ಇನ್ ದ ರೇಷಿಯೋ ಆಫ್ 2:3. ಇಫ್ ವಿಭಾ ಗೆಟ್ಸ್ 14,400, ಇದೊಂದು ಲಾಜಿಕಲ್ ಕ್ವಶನ್. ಫಸ್ಟ್ ಥಿಂಗ್, ಎಸ್ ಎ ವೀರವರ ಮಧ್ಯಕ್ಕೆ 2:3:4 ಹಂಚಿಕೆ ಆದರೆ ವೀರವರಿಗೆ 14,000 ರೂಪಾಯಿ ಸಿಕ್ಕಿದೆ ಅಮೌಂಟು. ಮಾಹಿತಿ ಸರಿ ಇದೇನ್ರಿ? ಹಾಗಾದ್ರೆ ಟೋಟಲ್ ಅಮೌಂಟ್ ಎಷ್ಟ್ರಿ ಆಗ್ತದೆ? ಮಾಡಿಲ್ಲ, ಆಫೀಸರ್ ಥರ ಥಿಂಕ್ ಮಾಡೋಣ. 2 + 3 5 + 4 9. ಇದನ್ನ ಡಬಲ್ ಮಾಡಿದ್ರೆ 8, ಅದಕ್ಕೆ ಹತ್ತಿರದ ಬೆಲೆ. ಇದನ್ನ ಡಬಲ್ ಮಾಡಿದ್ರೆ 28,000. 28,000ಕ್ಕೆ ಹತ್ತಿರದ ಬೆಲೆ 32 43. ಆಪ್ಟಿಟ್ಯೂಡ್ ನೀವು ಹೀಗೆ ಹೋದ್ರೆ ಯು ಕ್ಯಾನ್ ಮ್ಯಾನೇಜ್ ದ ಟೈಮ್. ಇದನ್ನ ಬಿಟ್ಟು ಕ್ರಿಟಿಕಲ್ ರೀಸನಿಂಗ್ ಅಲ್ಲಿ ಟೈಮ್ ಕೊಡಿ, ಡಿಸಿಷನ್ ಮೇಕಿಂಗ್ ಅಲ್ಲಿ ಟೈಮ್ ಕೊಡಿ. ಇದು ಡಿಸಿಷನ್ ಮೇಕಿಂಗ್ ಅಲ್ಲ, ಇದು ಪ್ರಾಬ್ಲಮ್ ಸಾಲ್ವಿಂಗ್. ಇದು ಥೆರಾಟಿಕಲಿ ಬಿಡಿಸ್ಬೇಕಾ? ಒಂದು ಕ್ಷಣ ಪುಟ, ಇಲ್ಲಿ ಕೇಳ್ಕೊಳ್ಳಿ. ಈಗ ಎಸ್ ಎ ಮತ್ತು ವೀರವರಲ್ಲಿ 2:3:4 ಅಮೌಂಟ್ ಹಂಚಿಕೆಯಾಗಿದೆ. ಟಿಯ ಬೆಲೆ, ಟೋಟಲ್ನ ಬೆಲೆ 2 + 3 5 + 4 9. ಹಾಗಾದ್ರೆ ಇದನ್ನ ಎ ಅಂತ ಅನ್ಕೋಣ. ಈಗಾಗಲೇ 4A ಬೆಲೆ 14,416 ಆದಲ್ಲಿ 9A ಟೋಟಲ್ ಬೆಲೆ ಎಷ್ಟಾಗ್ತದೆ ಅಂತ ಪ್ರಶ್ನೆ. ಇಸ್ ಈಕ್ವಲ್ ಟು, ಟೋಟಲ್ ಇಸ್ ಈಕ್ವಲ್ ಟು ಇವೆರಡರ ಗುಣಲಬ್ಧ 14,416 ಗುಂಡ್ಲೆ 9A ಡಿವೈಡೆಡ್ ಬೈ 4A. 2 ಕ್ಯಾನ್ಸಲ್ ಆಗತ್ತಂದ್ರೆ ಅಬ್ಸಲ್ಯೂಟ್ಲಿ. 4 1 4 3 12 4 6 24 0 4 4 16 9 4 36 9 6 54 27 1 5 32 32,436 ಬಂತಲ್ಲ ಆನ್ಸರು. ಇಷ್ಟೆಲ್ಲ ಸರ್ಕಸ್ ಮಾಡಿ ಆನ್ಸರ್ ತಗೋಬೇಕಾ? ಯು ಆರ್ ಎನ್ ಆಫೀಸರ್, ಥಿಂಕ್ ಲೈಕ್ ಎನ್ ಆಫೀಸರ್, ಬಿ ಲೈಕ್ ಎನ್ ಆಫೀಸರ್. ಕನಸು ಬಿದ್ದರೂ ಕೂಡ ಆಫೀಸರ್ ಆಗಿದ್ದೀನಿ ಅನ್ನೋ ಕನಸಿರ್ಲಿ, ಜನರ ಪರವಾಗಿ ಕೆಲಸ ಮಾಡೋ ಮನಸ್ಸಿರಲಿ. ಬಟ್ ತಕ್ಷಣ ಕನಸಿಂದ ಎದ್ದು ನಾನು ಆಫೀಸರ್ ಆಗಬೇಕು ಅನ್ನೋ ಆ ಪ್ರಯತ್ನ ಇದೆಯಲ್ಲ, ಅದು ಯಾವತ್ತೂ ನಿಲ್ಲದೇ ಇರಲಿ. ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಪಾರ್ಟ್ ನಾ.
7, 11 ಮತ್ತು 13ರಿಂದ ಭಾಗಿಸಲ್ಪಡುವಂಥ ಸಂಖ್ಯೆ ಯಾವುದು? ಇಟ್ಸ್ ಎ ಲಾಜಿಕಲ್ ಕ್ವಶನ್. ಇದು SSC ಪ್ಯಾಟರ್ನಲ್ಲಿ ಬಂದಿರುವಂಥ ತುಂಬ ವಿಶೇಷವಾದ ಪ್ರಶ್ನೆ. ಈ ಸಲ ನಮ್ಮ ಸೋಷಿಯಲ್ ಫೈರ್ ಡಿಪಾರ್ಟ್ಮೆಂಟಿಗೆ ಇರುವಂಥ ಎಂಟ್ರೆನ್ಸ್ ಎಕ್ಸಾಮಲ್ಲೂ ಕೂಡ ಇದ್ರ ಬಗ್ಗೆ ಪ್ರಶ್ನೆನ ಕೇಳಲಾಗಿತ್ತು. ಫಸ್ಟ್ ಆಫ್ ಆಲ್ 7, 11, 13 ದೇ ಆರ್ ದಿ ಪ್ರೈಮ್ ನಂಬರ್ಸ್. ಫಸ್ಟ್ ಥಿಂಗ್ 7 × 11 × 13 is equal to 1001. 1001 ಭಾಗ ಹೋಗುವ ಸಂಖ್ಯೆಗಳಿಲ್ಲ. 13ರಿಂದ 11ರಿಂದ 7ರಿಂದ ಭಾಗ ಹೋಗ್ತದೆ. ಈ 1001ರಿಂದ ಭಾಗ ಹೋಗುತ್ತೋ ಇಲ್ಲೋ ಅನ್ನೋ ಸಂಖ್ಯೆಗಳಿಗೆ ದರ್ ಈಸ್ ಅ ಲಾಜಿಕ್. ಏನು ಲಾಜಿಕ್ ಇದೆ? ಈಗ ABC ಮೂರು ಹೇಳೋದು ಒಂದು ಗುಂಪು ಮಾಡ್ತೀವಿ ನಾವು. ಈ ABCಯಲ್ಲಿ ಈ ABCನ ಮೈನಸ್ ಮಾಡಿದ್ರೆ 0 ತಾನೇ ಉಳಿಯುತ್ತೆ. ಇಂಥ ಎಲ್ಲ ನಂಬರ್ಸು 7ರಿಂದ 11ರಿಂದ 13ರಿಂದ ಭಾಗ ಹೋಗ್ತದೆ. ಸರ್ 6 ಅಂಕಿ ಸಂಖ್ಯೆ ಚಾಯ್ಸಲ್ಲಿ 6 ಕೊಟ್ಟೇ ಇಲ್ವಲ್ಲ ಸರ್? ಯಾರು ಸರ್ ಹೇಳಿದ್ದು? ಕೊಟ್ಟಿದ್ದಾರೆ, ಕಾಣ್ತಿಲ್ಲ. 015 015 15ರಲ್ಲಿ 15 ಕಡಿಮೆ ಮಾಡಿದ್ರೆ ಎಷ್ಟು ಆಗುತ್ತೆ? 0 ಆಗುತ್ತೆ. ಹಾಗಾದ್ರೆ ಡೌಟೇ ಬೇಡ, ಈ ನಂಬರ್ ನಮಗೆ 7ರಿಂದ 11ರಿಂದ 13ರಿಂದ ಡಿವೈಡ್ ಆಗ್ತದೆ ಅಂತ ಅರ್ಥ. ಥಿಂಕ್ ಲೈಕ್ ಅನ್ ಆಫೀಸರ್, ಯು ವಿಲ್ ಬಿ ಅನ್ ಆಫೀಸರ್. ಡೋಂಟ್ ಓನ್ಲಿ ಥಿಂಕ್ ಲೈಕ್ ಅನ್ ಆಫೀಸರ್, ಯುವರ್ ಪರ್ಸನಾಲಿಟಿ ಶುಡ್ ಬಿ ಲೈಕ್ ಅನ್ ಆಫೀಸರ್ ಅಂತ ಹೇಳಿದ್ರೆ ಇನ್ನೊಬ್ರಿಗೆ ಹೇಳ್ಕೊಟ್ರೆ ಎಲ್ಲಿ ಮಾರ್ಕ್ಸ್ ಹೋಗುತ್ತೆ? ಎಸ್, ಡಿಸ್ಕಸ್ ಮಾಡಿ. ಏನೇನು ಡಿಸ್ಕಸ್ ಮಾಡಿ? ಅಯ್ಯೋ ಅಲ್ಲಿ ಹಂಗಾಯ್ತು, ಇಲ್ಲಿ ಕರಪ್ಷನ್ ಆಯಿತು ಅಲ್ಲ. ಈ ಸಬ್ಜೆಕ್ಟ್ ಹೆಂಗಿರೋ ಇದನ್ನ ಹಿಂಗೆ ಪ್ರಿಪೇರ್ ಆಗ್ತದೆ. ಇನ್ ಕೇಸ್ ಏನಾದ್ರು ಕೇಳೋದು, ಇಲ್ಲ ನಾನೇನೋ ಓದ್ತಾ ಇದ್ದೀನಿ, ಐ ವಿಲ್ ಟಾಕ್ ಟು ಯು ಲೇಟರ್. ಆಫೀಸರ್ ಥರ ಇರಲಿ. ಅದು ಬಿಟ್ಟು ಅದೇನೋಪ್ಪ ಅದು ನನಗೆ ಗೊತ್ತು, ಈ ನಾಟಕ ಬೇಡ. ಬಿ ಬೋಲ್ಡ್. ಕುಂತ್ಕೋ, ಅಲ್ಲಿದೆ ನೋಡು, ಓದ್ಕೋ, ಆ ಪುಸ್ತಕದಲ್ಲಿದೆ, ಓದ್ಕೋ. ಡೋಂಟ್ ವೇಸ್ಟ್ ಮೈ ಟೈಮ್. ನಾನು ಓದ್ತಾ ಇದ್ದೀನಿ. ಪಬ್ಲಿಕ್ ಅದನ್ನು ಹಾರ್ಶ್ ಅನ್ಕೊಳ್ಳಿ. ಅವ್ರವ್ರ ಲೆವೆಲ್ ಹೇಗೆ ತಾಗೆ ಯೋಚನೆ ಮಾಡ್ತಾರೆ. ನೀವೊಬ್ಬ ಆಫೀಸರ್, ನೀವು ಯೋಚನೆ ಮಾಡೋ ಶೈಲಿ ಬೇರೆ. ಅವರೊಬ್ಬ ಜನಸಾಮಾನ್ಯ, ಅವ್ರು ಯೋಚನೆ ಮಾಡೋ ಶೈಲಿ ಬೇರೆ. ಯು ಹ್ಯಾವ್ ಲಾಟ್ ಆಫ್ ರೆಸ್ಪಾನ್ಸಿಬಿಲಿಟೀಸ್. ಏನು ಆಫೀಸರ್ ಆಗೋದು ಅಂತ ಹೇಳಿದ್ರೆ ಬರೀ ಸಂಬಳಕ್ಕೆ ಆಗ್ತೀವಿ? 100 ಜನ ಎಂಪ್ಲಾಯ್ಸ್ ಇರ್ತಾರೆ, 1000 ಲಕ್ಷಾಂತರ ಜನ ಪಬ್ಲಿಕ್ ಇರ್ತಾರೆ. ಅವರ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡುವ ರೆಸ್ಪಾನ್ಸಿಬಲ್ ಪೊಸಿಷನ್ ತಾನೇ ಅದು. ಯುವರ್ ಟೈಮ್ ಇಸ್ ಪ್ರೀಶಿಯಸ್ ಆ್ಯಂಡ್ ಥಿಂಕ್ ಆ್ಯಂಡ್ ಆ್ಯಕ್ಟ್ ಅಕಾರ್ಡಿಂಗ್ಲಿ. ಈಗ ಈ ಎರಡೂ ಸಂಖ್ಯೆಗಳಿಂದ ಭಾಗ ಹೊಂದುವಂಥ 100 ಮತ್ತು 600ರ ನಡುವಿನ ಅರ್ಥ ಒಂದ್ಸರಿ ಕ್ಲಿಯರ್ ಮಾಡ್ಕೊಂಬೋಣ, ಆಮೇಲೆ ಸೊಲ್ಯೂಷನ್ ಕಡೆ ಹೋಗೋಣ. ಈಗ ಬಿಟ್ವೀನ್ 1 and 100 ಅಂದ್ರೆ, ಬಿಟ್ವೀನ್ ಅಂತ ಹೇಳಿದಾಗ 2ರಿಂದ 99 ಅನ್ನೋ ಅರ್ಥ ಕೊಡ್ತದೆ. ಅದು ಬಿಟ್ಟು ಫ್ರಾಮ್ 1 ಅಪ್ ಟು 100 ಅಂತ ಹೇಳಿದ್ರೆ 1ರಿಂದ 100ರವರೆಗೆ ಎಲ್ಲರನ್ನೂ ಬರ್ಕೊಂಡ್ಬಿಡ್ತೀವಿ ನಾವು. ಅದೇ ಒಂದು ವೇಳೆ ಅಬೋವ್ 1 ಅಂತ ಹೇಳಿದ್ರೆ 1ಕ್ಕಿಂತ ದೊಡ್ಡದು ಅಂದ್ರೆ 2ರಿಂದ ಬರ್ಕೊಳ್ತೀವಿ. ಬಿಲೋ 100 ಅಂತ ಹೇಳಿದ್ರೆ 100ಕ್ಕಿಂತ ಚಿಕ್ಕದು, ಅವಾಗ 99, 98, 97 ಇವ್ರನ್ನಷ್ಟೇ ಬರ್ಕೊಳ್ತೀವಿ. ಡಿಫರೆನ್ಸ್ ಏನಿದೆ ನೋಡಿ. ಹಾಗಾದ್ರೆ ಇಲ್ಲಿ ಬಿಟ್ವೀನ್ ಅನ್ನೋ ಕೀವರ್ಡ್ನ ಅರ್ಥ, ಇದರ ಅರ್ಥ 101ರಿಂದ 599ರ ಮಧ್ಯಕ್ಕೆ ಎಷ್ಟಿದ್ದಾರೆ ಅಂತ ಪ್ರಶ್ನೆ. ಎಷ್ಟು ಸಂಖ್ಯೆಗಳಿದಾವೆ ಅಂತ ಪ್ರಶ್ನೆ. ಈ ಲಾಜಿಕ್ಕನ್ನು ಗಮನದೊಳಗೆ ಇಟ್ಕೊಂಡು ಈಗ ಪ್ರಶ್ನೆನ ಸಾಲ್ವ್ ಮಾಡ್ಕೋಣ. ಆಫೀಸರ್ ಲೈಕ್ ಕ್ವಾಲಿಟಿಯ ಜೊತೆಗೆ ಆಫೀಸರ್ದೇ ಆಗಿರುವಂಥ ಸ್ಟೈಲ್ನಲ್ಲಿ ಈ ಪ್ರಶ್ನೆಗೆ ಉತ್ತರ ಹೇಳ್ತಾ ಬಂದ್ರೆ, 4 ಮತ್ತು 6 ಎರಡೂ ಸಂಖ್ಯೆಗಳಿಂದ ಭಾಗ ಹೊಂದಬೇಕು ಅಂದರೆ ಮೊದಲಿಗೆ ಲಸ ಕಂಡುಹಿಡಿಯಿರಿ. LCM. The method of determination of LCM makes use of the division factorization method, wherein we begin from the first prime number 2 2 2 3 2 1 as it is 3 1 ಎರಡೂ ಕಡೆ ನಂಬರ್ 1 ಬಂದರೆ ವಿ ಸ್ಟಾಪ್ ದರ್. ಎಲ್ಲಿಂದ ಸ್ಟಾಪ್ ಮಾಡ್ತೀವಿ ಅಲ್ಲಿಂದ ಸ್ಟಾರ್ಟ್ ಆಗ್ತದೆ. 3 2 6 6 2 12. The LCM of 4 and 6 is 12. In this case ಲಸ ನಮಗೆ 12 ಬರ್ತಿದ್ದ ಹಾಗೇನೆ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಯಿತು ಅಂತ ಅರ್ಥ. 599 ತಗೋಬೇಕು, 101 ತಗೋಬೇಕು. 12ರಿಂದ ಭಾಗಿಸಿದಾಗ 12 4 48 ಶೇಷ 11. 12 9 108 ಶೇಷ 11. 12 8 96 ಶೇಷ 5. ಇಟ್ಸ್ ನೋವೇರ್ ರಿಕ್ವೈರ್. ಈ ಮಾಹಿತಿ ಬೇಕಾಗಿಲ್ಲ. 49 - 8 is equal to 41. ಸರಿ, ಉತ್ತರ ತಾಳೆ ನೋಡ್ಬೇಕು ಸರ್. ಹೇಗೆ ಸರ್ ನೋಡೋದು? ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಈಗ 100ಕ್ಕಿಂತ ದೊಡ್ಡದು 2 8 96,
12 9 108, 12 10 ಪ್ಲಸ್ 12 ಪ್ಲಸ್ 12 ಪ್ಲಸ್ 12 ಹೀಗೆ ಬರೀತಾ ಹೋಗಿ ನೀವು. ಆವಾಗ 12 ಮುಂಚೆ ಇರ್ಬೇಕಲ್ಲ. ಇಲ್ಲಿಂದ 1 2 3 4 5 6 7 8 ಈಗ ಎಣಿಸ್ತಾ ಹೋದ್ರೆ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಯು ವಿಲ್ ಕೌಂಟ್ ದಿ ನಂಬರ್ಸ್ ಆಸ್ 41. ತಾಳೆ ನೋಡೋ ವಿಧಾನ ಏನು. ಹಾಗಾದ್ರೆ ಈಗ ಪ್ರಾಬ್ಲಮ್ ಏನು ಅಂತ ಅರ್ಥ ಆಯ್ತಾ ಸ್ನೇಹಿತರೆ? ಮ್ಯಾಥ್ಸ್ ಅಲ್ಲಿ ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನು ಅಂದ್ರೆ ಬಿಡಿಸೋವರೆಗೂ ಪ್ರಾಬ್ಲಮ್ ಏನು ಅಂತ ಅರ್ಥ ಆಗದೆ ಇರೋದೇ ಬಿಗ್ಗೆಸ್ಟ್ ಪ್ರಾಬ್ಲಮ್. ಇಷ್ಟೆಲ್ಲ KSಗೆ ಸಬ್ಜೆಕ್ಟ್ಸ್ ಓದೋ ನಮಗೆ ಮ್ಯಾಥ್ಸ್ ಟಫ್ ಅಂತ ಯಾಕೆ ಫೀಲ್ ಆಗ್ತಾ ಇದೆ ಅಂದ್ರೆ ನಾವು ಪ್ರಾಬ್ಲಮ್ ಅರ್ಥ ಮಾಡ್ಕೊಂಡು ಟ್ರೈ ಮಾಡ್ತಾ ಇಲ್ಲ, ಮೆಕ್ಯಾನಿಕಲಿ ಸಾಲ್ವ್ ಮಾಡೋ ವೇಗದಲ್ಲಿ ನಾವು ಓಡ್ತಾ ಇದ್ದೀವಿ. ಮಹಿಮಾರ್ ಅವರು ತಮ್ಮ ಎಂದಿನ ಸಮಯಕ್ಕಿಂತ 12 ನಿಮಿಷ ಲೇಟ್ ಆಗಿ ನಿಗದಿತ ಸಮಯಕ್ಕೆ ಗಮ್ಯಸ್ಥಾನವನ್ನು ತಲುಪುವುದಕ್ಕೆ ಪ್ರತಿ ಸಲ 45 ಕಿಲೋಮೀಟರ್ ಪರ್ ಅವರ್ ಹೋಗುವಂಥವ್ರು ಈ ಸಲ 54 ಕಿಲೋಮೀಟರ್ ಪರ್ ಅವರ್ ಹೋಗೋದ್ರಿಂದ ಅವರು 12 ಮಿನಿಟ್ಸ್. ಇಂಟ್ರೆಸ್ಟಿಂಗ್ ಕ್ವಶನ್. ಸರಿ, 2 ಮೆಥಡಲ್ಲಿ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ನಮ್ಮಲ್ಲಿ ಬೇರೆ ಬೇರೆ ಎಕ್ಸಾಮ್ಸಿಗೆ ಬಂದಿರೋ ಪಾಪ್ಯುಲರ್ ಕ್ವಶನ್ ಇದು. ಲೆಟ್ ದ ಡಿಸ್ಟೆನ್ಸ್ ಈಸ್ x ಕಿಲೋಮೀಟರ್ಸ್. ಅವರು ಪ್ರಯಾಣಿಸಬೇಕಾಗಿರುವಂಥ ಒಟ್ಟು ದೂರ x ಕಿಲೋಮೀಟರ್ಗಳಾಗಿರಲಿ. ಮೊದಲ ಸಲದ ವೇಗ SA ಪ್ರತಿ ಸಲ 45 ಕಿಲೋಮೀಟರ್ ಪ್ರತಿ ಗಂಟೆ ವೇಗ ಇತ್ತು. ಈ ಸಲ 54 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಪ್ರಯಾಣ ಮಾಡಿದ್ದಾರೆ. ನಮಗೆ ಗೊತ್ತಿದೆ ಸ್ನೇಹಿತರ, ಸೂತ್ರ ಏನ್ರಿ ಹೇಳ್ತದೆ? D = S × T ಅಂತ ಹೇಳ್ತದೆ. S = D/T ಅಂತ ಹೇಳ್ತದೆ. T = D/S ಅಂತ ಹೇಳ್ತದೆ. ಇದಕ್ಕೆ DST ಸೂತ್ರ ಅಂತ ಹೇಳ್ತೀವಿ. ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಕಮರ್ಷಿಯಲ್ ಟ್ಯಾಕ್ಸ್ ಕಮಿಷನರ್ ಎಲ್ಲ ಆಗೋರಿದ್ದೇವೆ. GST ಬದಲಿಗೆ DST. ನೆನಪುಳಿತಾ ಈಗ ಸೂತ್ರ? ನಿಮಗೆ ಓದೋ ವಿಷಯ ತುಂಬ ಜಾಸ್ತಿ ಇರೋದ್ರಿಂದ ವಿಷಯಗಳನ್ನ ಹೇಗೆ ನೆನಪಿಟ್ಕೊಳ್ಬೇಕು ಅನ್ನೋದನ್ನು ಕೂಡ ರೂಢಿ ಮಾಡ್ಕೊಳ್ಳೋ ಅನಿವಾರ್ಯತೆ ಇದೆ ನಮಗೆ. ಸರಿ, ಹಾಗಾದ್ರೆ ಈಗ T = D/S ಅಂತ ಇದನ್ನ ಗಮನದೊಳಗೆ ಇಟ್ಕೊಂಡ್ರೆ ಇಲ್ಲೇನಾಗ್ತದೆ? TA ಬೆಲೆ D/S x/45, TB ಬೆಲೆ x/54. ಸರಿ, ಹಾಗಾದ್ರೆ ಡಿಫರೆನ್ಸ್ ಇನ್ ಟೈಮ್ಸ್ TA - TB ಇದ್ರ ವ್ಯತ್ಯಾಸ 12 ನಿಮಿಷ. 12 ನಿಮಿಷಗಳನ್ನು 12/60 ಅವರ್ಸ್ ಅಂತ ಕರಿತೀವಿ ಅನ್ನೋದಾದ್ರೆ x/45 - x/54 = 12/60. ಈ ಸಮೀಕರಣವನ್ನು ಸಂಕ್ಷೇಪಿಸಿ ಬಿಡಿಸಬೇಕು. (45 - x/54 = 12/60 ಅನ್ನೋದಾಯ್ತು ಅಂದ್ರೆ ಇವೆರಡರ ಲಸ 270/45 is given by 270/54. 6x - 5x 12/, so that x na ಬೆಲೆ 12/60 into 270. 3 2 3 9 2 1 2 6 6 9 54 ಕಿಲೋಮೀಟರ್ಗಳ ದೂರವನ್ನ ಕ್ರಮಿಸಲಾಗಿತ್ತು. ಸರಿ, ತುಂಬಾ ಕ್ಲಮ್ಸಿ ಆಗ್ತದೆ. ನಾವು ರುಟೀನ್ ಆಗಿ ಕಲಿಯೋ ಪಾಠಕ್ಕೂ ಇದಕ್ಕೂ. ಲುಕ್ ಅಟ್ ದಿಸ್, ದ ನೇಚರ್ ಆಫ್ ಕ್ವಶನ್ಸ್ ಇಸ್ ಎಂಟೈರ್ಲಿ ಯುನೀಕ್ ಟು ದ ಲೆವೆಲ್ ಆಫ್ UPSC ಆಸ್ ವೆಲ್ ಆಸ್ KPSC. ಆ ಫಾರ್ಮೆಟ್ ಇದೆ. ಒಂದು ಶಾರ್ಟ್ ಕಟ್ ಹೇಳ್ತೀನಿ ನಾನು. 270. ಇದ್ರ ಅರ್ಥ ಏನು ಅಂದ್ರೆ ಪ್ರತಿ ಗಂಟೆಗೆ 60 ನಿಮಿಷಕ್ಕೆ 270 ಕಿಲೋಮೀಟರ್ ಆಗುತ್ತೆ. ಲಸ ನೀವು ಕಂಡು ಹಿಡ್ಕೊಳ್ಳಿ. ಲಸಾಗಿ ಹೇಳ್ತೀನಿ ನೋಡಿ. 9 5 45, 9 6 54. ಎರಡೂ ಕಡೆ ಕಾಮನ್ 9 ಒಂದ್ಸಲ 5 ಒಂದ್ಸಲ 6. 5 6 30, 39 ಬಂತು. ಆಫೀಸರ್ ಮೆಥಡ್ ರೀ ಇಲ್ಲಿ ಯೂಸ್ ಮಾಡ್ತಾರೆ. ಇದು ಆಫೀಸರ್ ಆಫೀಸರ್ ಎಕ್ಸಾಮ್ ಆಫೀಸರ್ ತರ ಥಿಂಕ್ ಮಾಡಿ 200. ಇಲ್ಲಿ 0 ತೆಗೆದ್ರೆ ಇಲ್ಲೂ 0 ತೆಗಿತೀವಲ್ರಿ. ಬಟ್ ಅವ್ರು 6 ನಿಮಿಷ ಅಂದಿಲ್ಲ ರೀ, 12 ನಿಮಿಷ ಅಂದಿದ್ದಾರೆ ಇರ್ತಾರೆ. ಮತ್ತೆ ಇದು ಆದ್ರೆ ಇದು ಡಬಲ್. ಈ ಮೆಥಡ್ ಫಾಲೋ ಆಯ್ತಾ ನೋಡಿ. ಯಾವ ಮೆಥಡ್ ಇದು? ಆಫೀಸರ್ ಮೆಥಡ್.
ನಿಧಾನವಾಗಿ ಮತ್ತೊಂದು ಸಾರಿ ನೋಡ್ಕೊಳ್ಳಿ. ನೋಡ್ಕೊಂಡಿದ್ರೆ ನಾವು ನಿಮಗೆ ಟೆಸ್ಟ್ ಕೊಡ್ತಾ ಇದ್ದೀವಿ, ವಾಪಸ್ ಇಡಿಯಾದ ಕಂಟೆಂಟ್ ಸಾಧ್ಯ ಆದಷ್ಟು ಎಕ್ಸಾಮಿನ ಮೆಥಡ್ ಏನಿರಲಿ, ಕ್ವಶನ್ ಅರ್ಥ ಮಾಡ್ಕೊಳ್ಳೋ ಮೆಥಡ್ ಏನಿರಲಿ, ಎರಡನ್ನೂ ಅನಲೈಸ್ ಮಾಡ್ತಾ ಇದ್ದೀವಿ. ಇನ್ ಕೇಸ್ ಇಫ್ ಯು ಹ್ಯಾವೆಂಟ್ ಪ್ರಿಪೇರ್ಡ್, ಭಯ ಪಡಬೇಡಿ, ಇನ್ನೂ ಟೈಮ್ ಇದೆ, ಪ್ರಿಪೇರ್ ಆಗಿ. ಅವರ್ ಟೀಮ್ ಇಸ್ ವಿತ್ ಯು. ಸಂಖ್ಯೆಗಳ ಮೋಸ 30. ರೂಲ್ ಇದೆ ಏನಂತ, ಎರಡು ಸಂಖ್ಯೆಗಳ ಗುಣಲಬ್ಧ ಆ ಸಂಖ್ಯೆಗಳ ಮತ್ತು ಮೋಸಗಳ ಗುಣಲಬ್ಧಕ್ಕೆ ಸಮನಾಗಿದೆ. ಈಗ ಗುಣಲಬ್ಧ ಅವರೇ ಕೊಟ್ಟಿದ್ದಾರೆ 4107 ಅಂತ. ಇನ್ನು ಲಸ ಕೊಟ್ಟಿಲ್ಲ, ಕಂಡುಹಿಡಿಬೇಕು. ಮೋಸ ಎಷ್ಟಿದೆ? 37. ಸರಿನಾ? ಇನ್ ದಿಸ್ ಕೇಸ್ ಹಾಗಾದ್ರೆ ಡಿವೈಡೆಡ್ ಬೈ 37, 4107 ಡಿವೈಡೆಡ್ ಬೈ 37 ವಿಲ್ ಗಿವ್ ಅಸ್ 111. ನೋಡಿ, ಚೆಕ್ ಮಾಡ್ಕೊಳ್ಳಿ. ಹೇಗೆ ಸರ್ ಹೇಳ್ತೀರಿ ನೀವು? 37 1 4 ಉಳಿತು, 37 1 ಮತ್ತೆ 3 ಉಳಿತು. ಆನ್ಸರ್ ಇಸ್ 111. ಲುಕ್ ಇಂಟು ಇನ್ಫಾರ್ಮೇಶನ್. ಇಟ್ಸ್ ಎ ಪ್ರೈಮ್ ನಂಬರ್, ಹೀಗಾಗಿ ಈ ರೂಲ್ ವರ್ಕ್ ಆಗ್ತದೆ. ಫ್ರೆಂಡ್ಸ್, ಇಲ್ಲಿ ಡಿಸ್ಕಸ್ ಮಾಡಿರುವಂಥ ಪ್ರತಿ ಕ್ವಶನ್ ನಿಮಗೆ ಆಫೀಸರ್ ಸ್ಟ್ರಾಟಜಿ ಇಟ್ಕೊಂಡು ಡಿಸ್ಕಸ್ ಮಾಡಲಾಗಿದೆ. ಇನ್ನು ಸೀರೀಸ್ ಆಫ್ ಟೆಸ್ಟ್ ನಡೀತದೆ, ಬಹಳಷ್ಟು ವಿಷಯಗಳ ಬಗ್ಗೆ ಮಾತನಾಡಲಿಕ್ಕಿದೆ. ಮಾತಾಡೋಣ ಅಂತ ಹೇಳ್ತಾ, ನಿಮಗೆ ಎಲ್ಲೆಲ್ಲಿ ಡೌಟ್ ಇರ್ತದೆ ವಿಡಿಯೋನ ಮತ್ತೆ ರಿವ್ಯೂ ಮಾಡಿ ನೋಡ್ತಾ ಇರಿ. ನಮ್ಮ ಬಹಳಷ್ಟು ವಿಡಿಯೋಸ್ಗಳಲ್ಲಿ ಇದ್ರೊಳಗಿರೋ ಕೆಲವು ಕಾನ್ಸೆಪ್ಟ್ಸ್ ಆಲ್ರೆಡಿ ಕವರ್ ಆಗಿದೆ. ಟು ದ ಲೆವೆಲ್ ಆಫ್ KS ಅಥವಾ IAS ಏನೆಲ್ಲ ಕ್ವಶನ್ಸ್ ಇದೆಯೋ ಅವುಗಳ ಬಗ್ಗೆ ಮತ್ತೆ ಮಾತಾಡೋಣ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಟಿಲ್ ದನ್, ಹ್ಯಾವ್ ಎ ಗ್ರೇಟ್ ಟೈಮ್ ಆ್ಯಂಡ್ ವಂಡರ್ಫುಲ್ ಪ್ರಿಪರೇಷನ್. ಕಮ್ ಔಟ್ ವಿತ್ ಲಾಟ್ ಆಫ್ ಕಾನ್ಫಿಡೆನ್ಸ್, ವಿತ್ ದ ಫೀಲ್ ಆಫ್ ಅನ್ ಆಫೀಸರ್ ಅಂತ ಹೇಳ್ತಾ ಮತ್ತೆ ಸಿಗೋಣ. ಪ್ರಿಪೇರ್ ಮಾಡ್ತಾ ಇರೋ ಎಲ್ರಿಗೂ ಗುಡ್ ಬೈ. ಮತ್ತೆ ಸಿಗೋಣ.